ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ರಿಗೂ ಒಳ್ಳೆ ವಿಚಾರ ಏನು ಅಂತ ಹೇಳಿದ್ರೆ, ಶೀಘ್ರದಲ್ಲೇ 15,000 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಹೀಗಂತ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ನ ಕೊಟ್ಟಿದೆ. ಇನ್ನು ತುಂಬ ಜನ ಕೇಳ್ತಾ ಇದ್ರಿ, PSTR ಕಾಲ್ ಫಾರ್ ಆಗೋದಿಲ್ವಾ? PSTR ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಖಂಡಿತ ಆಗೇ ಆಗುತ್ತೆ, ನಡೆಯುತ್ತೆ. HSTR GPSTR ಮಾತ್ರ ಕಾಲ್ ಆಗುತ್ತೆ ಅಂತ ಕೆಲವೊಂದು ಕಡೆ ಸುದ್ದಿ ಹರಿದಾಡ್ತಾ ಇದೆ. ಆದರೆ PSTR ಕಾಲ್ ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ 10 ವರ್ಷಗಳಿಂದ PSTR ಕಾಲ್ ಆಗೇ ಇಲ್ಲ. ಅಂಥದ್ರಲ್ಲಿ ಈಗ PSTR ಕರೀಲಿಲ್ಲ ಅಂತ ಅಂದರೆ ವಿದ್ಯಾರ್ಥಿಗಳ ಆಕ್ರೋಶ ಹೆಚ್ಚಾಗಿ ಇನ್ನೇನೋ ಆಗುತ್ತೆ ಅನ್ನೋ ಭಯ ಕೂಡ ಸರ್ಕಾರಕ್ಕೆ ಇರೋದ್ರಿಂದ ಖಂಡಿತ PSTR ಕಾಲ್ ಆಗುತ್ತೆ. ಸರಿನಾ? ಹಾಗಾಗಿ ನಿಮ್ಮ ಓದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಖಂಡಿತ PSTR ಕಾಲ್ ಆಗುತ್ತೆ, ಓದೋದಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಹೋಪನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಹೋಗಬೇಡಿ. ಸದ್ಯದಲ್ಲೇ C&R ರೂಲ್ನ ಒಂದು ಅಂತಿಮ ಪಟ್ಟಿ ಕೂಡ ಬಿಡುಗಡೆ ಆಗುತ್ತೆ. ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿ ಈ 15,000 ಶಿಕ್ಷಕರ ಒಂದು ಹುದ್ದೆಗಳನ್ನು ಹಂಚಿಕೆ ಮಾಡಿ ಅಂತಿಮ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡೋವರೆಗೂ ದಯಮಾಡಿ ಯಾರೂ ಅಲ್ಲಿ ಇಲ್ಲಿ ವಿಚಾರಗಳನ್ನ ಕೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಹೋಪನ್ನ ಕೂಡ ಕಳ್ಕೊಳ್ಳೋಕೆ ಹೋಗ್ಬೇಡಿ. ದಯಮಾಡಿ ಓದನ್ನ ಮುಂದುವರಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ 2015ರ PSTR ಪ್ರಶ್ನೆ ಪತ್ರಿಕೆಯ ಒಂದು ವಿಷಯವಾಗಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ಕೇವಲ PSTRಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳು GPSTR ಮತ್ತು HSTRನಲ್ಲೂ ಕೂಡ ಕೇಳಬಹುದು. ಹಾಗಾಗಿ ಈ ಒಂದು ವಿಡಿಯೋ PSTR, GPSTR ಮತ್ತು HSTR ಎಲ್ಲ ಸ್ಪರ್ಧಾರ್ಥಿಗಳಿಗೂ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸುನೀಲನು ನಿಯಮಿತವಾಗಿ ಶಾಲೆಗೆ ಹೋಗುವುದಿಲ್ಲ ಮತ್ತು ಅದಕ್ಕೆ ಕಾರಣವನ್ನು ಬಹಿರಂಗಪಡಿಸುವುದಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಅನುಸರಿಸುವ ವಿಧಾನ. ಆಯ್ಕೆಗಳು ಹೀಗಿವೆ: ಅಂತರಾವಲೋಕನ ವಿಧಾನ, ವೀಕ್ಷಣಾ ವಿಧಾನ, ಪ್ರಾಯೋಗಿಕ ಪದ್ಧತಿ ಮತ್ತು ವ್ಯಕ್ತಿ ಅಧ್ಯಯನ ವಿಧಾನ. ಈ 4 ಆಯ್ಕೆಗಳಲ್ಲಿ ನಮಗೆ ಗೊಂದಲವನ್ನುಂಟು ಮಾಡುವಂತಹ ಆಯ್ಕೆಗಳು ಅಂತ ಹೇಳಿದ್ರೆ ವೀಕ್ಷಣಾ ವಿಧಾನ ಮತ್ತು ವ್ಯಕ್ತಿ ಅಧ್ಯಯನ ವಿಧಾನ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವೀಕ್ಷಣಾ ವಿಧಾನದಲ್ಲಿ ಒಬ್ಬ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಅಂತಹ ಸನ್ನಿವೇಶದಲ್ಲಿ ಅವನ ನಿರ್ದಿಷ್ಟ ವರ್ತನೆಗಳನ್ನು ವೀಕ್ಷಿಸುವ ಒಂದು ವಿಧಾನವನ್ನು ನಾವು ವೀಕ್ಷಣೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದು ಒಂದು ಸರಿ ಇರಬಹುದು ಅಂತ ನಮ್ಗೆ ಅನಿಸ್ತಾ ಹೋಗುತ್ತೆ. ಆದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ವ್ಯಕ್ತಿ ಅಧ್ಯಯನ ಆಗಿರುತ್ತೆ. ಓಕೆನಾ? ಶಿಕ್ಷಣ ಕ್ಷೇತ್ರದಲ್ಲಿ ಬಳಸುವ ಕೆಲವು ಪ್ರಮುಖ ಮನೋವೈಜ್ಞಾನಿಕ ವಿಧಾನಗಳು ಅಂತ ಹೇಳಿದ್ರೆ, ತಂತ್ರಗಳು ಅಂತ ಹೇಳಿದ್ರೆ ಅವು ಅಂತರಾವಲೋಕನ ವಿಧಾನ, ವೀಕ್ಷಣಾ ವಿಧಾನ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ, ಸಂದರ್ಶನ, ಪರೀಕ್ಷಾ ವಿಧಾನ ಮತ್ತು ಸಮೀಕ್ಷಾ ವಿಧಾನಗಳು. ಈ ಇಷ್ಟು ವಿಧಾನಗಳನ್ನು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬಳಸ್ತಾ ಹೋಗ್ತೀವಿ. ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ವ್ಯಕ್ತಿ ಅಧ್ಯಯನ ಆಗಿರುತ್ತೆ. ಈ ವ್ಯಕ್ತಿ ಅಧ್ಯಯನದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ವಿಧಾನವನ್ನು ಬಳಕೆಗೆ ತಂದಂತಹ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ DFT ಬುಕ್ಸ್ ಅವರು. ಈ ವಿಧಾನವನ್ನು ಶೈಕ್ಷಣಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಕ ಮನೋವಿಜ್ಞಾನ ಮತ್ತು ಸಾಮಾಜಿಕ ಮನೋವಿಜ್ಞಾನ, ಅಪರಾಧ ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಓಕೆನಾ? ಇಲ್ಲಿ ಇದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇನ್ನು ಹಲವಾರು ಕ್ಷೇತ್ರದಲ್ಲಿ ಈ ಒಂದು ವ್ಯಕ್ತಿ ಅಧ್ಯಯನ ವಿಧಾನವನ್ನು ಬಳಸ್ತಾ ಹೋಗ್ತೀವಿ. ಇನ್ನು ತರಗತಿಯ ವಿದ್ಯಾರ್ಥಿ ಶಾಲಾ ಕಲಿಕೆಯಲ್ಲಿ ಸಂಪೂರ್ಣ ನಿರಾಸಕ್ತನಾಗಿದ್ದರೆ, ಬಾಲಾಪರಾಧಿಯಾಗಿದ್ದರೆ, ನಿರ್ದಿಷ್ಟ ವಿಷಯದ ಕಲಿಕೆಯಲ್ಲಿ ಹಿಂದುಳಿದಿದ್ದರೆ, ಅಪೂರ್ಣ ಸಾಧಕನಾಗಿದ್ದರೆ, ಸಂವೇಗಾತ್ಮಕ ಸಮಸ್ಯೆಗಳನ್ನು ಹೊಂದಿದ್ದರೆ, ತರಗತಿಯ ಮಕ್ಕಳೊಡನೆ ಸರಿಯಾದ ಹೊಂದಾಣಿಕೆ ಇಲ್ಲದಿದ್ದರೆ, ಒಂದು ಸಂಸ್ಥೆ ನಿರೀಕ್ಷಿತ ಮಟ್ಟದ ಸಾಧನೆ ಮಾಡಲಾಗದಿದ್ದಲ್ಲಿ ಇವೆಲ್ಲವುಗಳಿಗೆ ನಿರ್ದಿಷ್ಟ ಕಾರಣಗಳಿರುತ್ತವೆ. ಇಂತಹ ಸಮಸ್ಯಾತ್ಮಕ ವರ್ತನೆಗಳಿಗೆ ಮೂಲ ಕಾರಣಗಳನ್ನು ಪತ್ತೆ ಹಚ್ಚಿ ಸೂಕ್ತ ನಿವಾರಣೋಪಾಯಗಳನ್ನು ಕೈಗೊಳ್ಳಬೇಕಾದದ್ದು ಶಿಕ್ಷಕನ ಆದ್ಯ ಕರ್ತವ್ಯವಾಗಿದೆ. ಇದಕ್ಕಾಗಿ ಶಿಕ್ಷಕನಿಗೆ ವ್ಯಕ್ತಿ ಅಧ್ಯಯನ ವಿಧಾನ ಅತ್ಯಂತ ಮುಖ್ಯವಾಗಿರುತ್ತೆ.
ಓಕೆನಾ. ಇನ್ನು ಶಿಕ್ಷಕರಿಗೆ ಮಕ್ಕಳ ವರ್ತನೆಗಳ ಬಗ್ಗೆ ತಿಳಿಯಲು ಅನುಕೂಲವಾಗುವಂತಹ ಒಂದು ಬೋಧನಾ ವಿಧಾನ ಯಾವುದು ಅಂತ ಕೇಳಿದ್ರೆ ಅದು ವ್ಯಕ್ತಿ ಅಧ್ಯಯನ ವಿಧಾನ ಆಗಿರುತ್ತೆ. ಇದಿಷ್ಟು ಮೊದಲನೇ ಪ್ರಶ್ನೆ ವಿವರಣೆಯಾಗಿತ್ತು. ಎರಡನೇ ಪ್ರಶ್ನೆ ಹೀಗಿದೆ: ಅನೈಚ್ಛಿಕ ಅವಧಾನವು ಡ್ಯಾಶ್. ಆಯ್ಕೆಗಳು ಹೀಗಿವೆ: ಸ್ವಾಭಾವಿಕವಾದದ್ದು, ಒತ್ತಾಯಪೂರ್ವಕವಾದದ್ದು, ಪ್ರಯಾಸಪೂರ್ವಕವಾದದ್ದು, ಒತ್ತಡ ಪೂರಿತವಾದದ್ದು. ಉತ್ತರ ಸ್ವಾಭಾವಿಕವಾದದ್ದು. ಅನೈಚ್ಛಿಕ ಅವಧಾನವು ಒಂದು ಸ್ವಾಭಾವಿಕವಾದದ್ದು ಅಂತ ಹೇಳಿದ್ರೆ ಯಾರ ಒಂದು ಒತ್ತಡದ ಮೇರೆಗೆ ನಾವು ಅಲ್ಲಿ ಅವಧಾನವನ್ನು ಕೇಂದ್ರಿತ ಮಾಡಿಕೊಂಡಿರೋದಿಲ್ಲ. ನಮ್ಮ ಒಂದು ಸ್ವಂತ ಆಸಕ್ತಿಯ ಮೇಲೆ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ, ಈಗ ಉದಾಹರಣೆಗೆ ಸಂಗೀತವನ್ನ ಕೇಳೋದು, ಟಿವಿನಲ್ಲಿ ನಮ್ಗಿಷ್ಟ ಆಗುವಂತಹ ಪ್ರೋಗ್ರಾಮನ್ನು ಹಾಕೊಂಡು ನೋಡೋದು, ಇದೆಲ್ಲವೂ ನಮ್ಮ ಒಂದು ಇಚ್ಛೆಗೆ ತಕ್ಕಂತೆ ನಾವು ಏನು ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ಇದು ಯಾರ ಒತ್ತಾಯಕ್ಕೋಸ್ಕರ ನಾವು ಮಾಡುವಂತಹ ಕೆಲಸಗಳಲ್ಲ. ಹಾಗೆ ಸ್ವಾಭಾವಿಕವಾಗಿ ನಡೆಯುವಂತಹ ಒಂದು ಕ್ರಿಯೆಯನ್ನು ಸ್ವಾಭಾವಿಕವಾಗಿ ನಮಗೆ ಬರುವಂತಹ ಅವಧಾನವೇ ಅನೈಚ್ಛಿಕ ಅವಧಾನ ಆಗಿರುತ್ತೆ. ಇನ್ನು ಐಚ್ಛಿಕ ಅವಧಾನ ಅಂತ ಹೇಳಿದ್ರೆ ನಾವು ಯಾವಾಗ ಉದ್ದೇಶಪೂರ್ವಕವಾಗಿ ಒಂದು ಕೆಲಸ ಮಾಡ್ತಿರ್ತೀವಿ ಅಥವಾ ಒತ್ತಾಯಪೂರ್ವಕವಾಗಿ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ, ಇಂಥ ಒಂದು ಸನ್ನಿವೇಶವನ್ನು ನಾವು ಐಚ್ಛಿಕ ಅವಧಾನ ಅಂತ ಹೇಳಿ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಕೆಲಸವನ್ನು ಹುಡುಕ್ತಾ ಇರ್ತಾನೆ. ಅಂಥ ವ್ಯಕ್ತಿ ಒಂದು ದಿನಪತ್ರಿಕೆಯನ್ನು ಓದುವಾಗ ಅವನು ಆ ಪತ್ರಿಕೆಯಲ್ಲಿ ಏನಾದರೂ ಉದ್ಯೋಗಗಳ ಪ್ರಕಟಣೆ ಆಗಿದೆಯಾ ಅಂತ ಅದನ್ನೇ ಏನು ಮಾಡ್ತಾ ಇರ್ತಾನೆ, ಹುಡುಕ್ತಾ ಇರ್ತಾನೆ. ಇದು ಒಂದು ಐಚ್ಛಿಕ ಅವಧಾನ. ಅವನು ಉದ್ದೇಶಪೂರ್ವಕವಾಗಿ ಆ ನ್ಯೂಸ್ ಪೇಪರ್ನಲ್ಲಿ ಅವನು ಏನು ಹುಡುಕ್ತಾ ಇರ್ತಾನೆ, ಉದ್ಯೋಗಗಳ ಪ್ರಕಟಣೆ ಇದೆಯಾ ಅಂತ ಹುಡುಕ್ತಾ ಇರ್ತಾನೆ. ಹಾಗಾಗಿ ಇದು ಒಂದು ಐಚ್ಛಿಕ ಅವಧಾನ ಆಗಿರುತ್ತೆ. ಇನ್ನು ಪರೀಕ್ಷಾ ಕೊಠಡಿಯಲ್ಲಿರುವಂತಹ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆಯೋಕ್ಕೂ ಮುಂಚೆ ಈ ಪ್ರಶ್ನೆ ಏನಿದೆ ಅಂತ ಹೇಳಿ ಅರ್ಥ ಮಾಡ್ಕೋತಾ ಹೋಗ್ತಾನೆ. ಇದು ಆ ಪ್ರಶ್ನೆಗೆ ಉತ್ತರ ಬರೀಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ಅವನು ಪ್ರಶ್ನೆಗಳನ್ನ ಏನು ಮಾಡ್ತಾನೆ, ನಿಧಾನವಾಗಿ ಅರ್ಥ ಮಾಡ್ಕೊಂಡು ಹೋಗ್ತಾನೆ. ಇದು ಕೂಡ ಒಂದು ಐಚ್ಛಿಕ ಅವಧಾನ ಆಗಿರುತ್ತೆ. ಅನೈಚ್ಛಿಕ ಅವಧಾನ ಅನ್ನೋದು ಸ್ವಾಭಾವಿಕವಾಗಿದ್ರೆ ಐಚ್ಛಿಕ ಅವಧಾನ ಅನ್ನೋದು ಒಂದು ಉದ್ದೇಶಪೂರ್ವಕವಾಗಿರುತ್ತೆ. ಇದಿಷ್ಟು ಎರಡನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮೂರನೇ ಪ್ರಶ್ನೆ: ಒಟ್ಟಾರೆ ಪಠ್ಯಕ್ರಮವು ವಿವಿಧ ವಿಷಯಗಳ ನಡುವೆ ಸಮನ್ವಯತೆಯನ್ನು ಪ್ರತಿಫಲಿಸುವ ಮೂಲಕ ಈ ಕೆಳಗಿನ ಯಾವ ಅಂಶವನ್ನು ಸಾಧಿಸಲು ನೆರವಾಗುತ್ತದೆ? ಆಯ್ಕೆಗಳು ಹೀಗಿವೆ: ಒಳನೋಟ ಕಲಿಕೆ, ಸೋಪಾದಿತ ಅನುಬಂಧ ಕಲಿಕೆ, ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, ಕ್ರಿಯಾಜನ್ಯ ಅನುಬಂಧ ಕಲಿಕೆ. ಇದಕ್ಕೆ ಉತ್ತರ ಬಂದು ಒಳನೋಟ ಕಲಿಕೆ. ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಒಟ್ಟಾರೆ ಪಠ್ಯಕ್ರಮವು ವಿವಿಧ ವಿಷಯಗಳ ನಡುವೆ ಸಮನ್ವಯತೆಯನ್ನು ಪ್ರತಿಫಲಿಸುವ ಮೂಲಕ ಅಂತ ಹೇಳಿದ್ರೆ ಒಟ್ಟಾರೆ, ಇಲ್ಲಿ ಒಟ್ಟಾರೆ ಅನ್ನೋ ಒಂದು ಪದನೇ ಸಾಕು ಇದಕ್ಕೆ ಉತ್ತರವನ್ನು ಕಂಡುಹಿಡಿಯೋದಕ್ಕೆ. ಒಟ್ಟಾರೆ ಅಂತ ಬಂದರೆ ಅದು ಒಳನೋಟ ಕಲಿಕೆ ಆಗಿರುತ್ತೆ. ಒಳನೋಟ ಕಲಿಕೆ ಅಂದರೆ ಸಮಗ್ರ ಒಂದು ಕಲಿಕೆ ಅಂತ ಅರ್ಥ. ಇಲ್ಲಿ ಯಾವುದೇ ಒಂದು ವಿಷಯವನ್ನು ಬಿಡಿ ಬಿಡಿಯಾಗಿ ಕಲಿಯೋದಿಲ್ಲ. ಒಂದು ವಿಷಯವನ್ನು ಒಟ್ಟಾರೆಯಾಗಿ ಇಡಿಯಾಗಿ ಕಲಿಯೋದೇ ಏನು ಒಳನೋಟ ಕಲಿಕೆ ಆಗಿರುತ್ತೆ. ಇನ್ನು ಈ ಒಳನೋಟ ಕಲಿಕೆ ಗೆಸ್ಟಾಲ್ಟ್ ಪಂಥದ ಒಂದು ಕೊಡುಗೆಯಾಗಿದೆ. ಗೆಸ್ಟಾಲ್ಟ್ ಪಂಥದ ಪಿತಾಮಹರು ಯಾರು ಅಂತ ಕೇಳಿದ್ರೆ ಅವರು ಜರ್ಮನಿಯ ಮ್ಯಾಕ್ಸ್ ಮರ್ದಿಮರ್ ಅವರು ಆಗಿರ್ತಾರೆ. ಇನ್ನು ಗೆಸ್ಟಾಲ್ಟ್ ಪಂಥದ ಇತರ ಒಂದು ವಿಜ್ಞಾನಿಗಳು ಯಾರು ಅಂತ ಕೇಳಿದ್ರೆ ಅಥವಾ ಮನೋವಿಜ್ಞಾನಿಗಳು ಯಾರು ಅಂತ ಕೇಳಿದ್ರೆ ಕೊಹೆಲರ್ ಅವರು, ಕರ್ಕ್ ಮತ್ತು ಕಾಫ್ಕಾ ಅಂತ ಬರ್ತಾರೆ. ಇವರು ಗೆಸ್ಟಾಲ್ಟ್ ಒಂದು ಪಂಥದ ಪ್ರಮುಖ ಪ್ರತಿಪಾದಕರು ಕೂಡ ಆಗಿರ್ತಾರೆ. ಇನ್ನು ಈ ಪಂಥದ ಪ್ರಕಾರ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಳನೋಟವನ್ನು ನಿರ್ಮಿಸುವುದೇ ಒಂದು ಕಲಿಕೆ ಆಗಿರುತ್ತೆ. ಓಕೆನಾ. ಆ ಒಂದು ಕಲಿಯುವಂತಹ ವಿಷಯವನ್ನು ಒಳಹೊಕ್ಕು ಆ ಇಡೀ ಒಂದು ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಏನು ಮಾಡಬೇಕು, ಮಕ್ಕಳು ಕಲಿಬೇಕು ಅನ್ನೋದೇ ಈ ಒಂದು ಪಂಥದ ಒಂದು ಅಭಿಪ್ರಾಯ ಆಗಿರುತ್ತೆ. ಇದಿಷ್ಟು ಮೂರನೇ ಪ್ರಶ್ನೆಯ ವಿವರಣೆ. ನಾಲ್ಕನೇ ಪ್ರಶ್ನೆ: ಶ್ರೀಧರನು ಘಟಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲಾಗುವುದಿಲ್ಲ, ಅದಕ್ಕಾಗಿ ಪ್ರಶ್ನೆ ಪತ್ರಿಕೆಯನ್ನು ದೂಷಿಸುವನು. ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಅಂದರೆ ಇದು ಒಂದು ರಕ್ಷಣಾ ತಂತ್ರಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿದೆ. ಈ ಒಂದು ರಕ್ಷಣಾ ತಂತ್ರಗಳಿಗೆ ಒಂದು ತರಗತಿ ಬೇಕಾಗುತ್ತೆ. ಓಕೆನಾ. ಈ ರಕ್ಷಣಾ ತಂತ್ರಗಳನ್ನೇ ಒಂದು ತರಗತಿಯಲ್ಲಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಇಲ್ಲಿ ಆಪ್ಷನಲ್ ಕೊಟ್ಟಿರುವಂತಹ ರಕ್ಷಣಾ ತಂತ್ರಗಳನ್ನು ಮಾತ್ರ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಇನ್ನು ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಪ್ರಕ್ಷೇಪಣಾ ತಂತ್ರ ಆಗಿರುತ್ತೆ.
ಅಂತ ಹೇಳಿದ್ರೆ ಪ್ರಕ್ಷೇಪಣಾ ತಂತ್ರ ಅಂತ ಹೇಳಿದ್ರೆ ವ್ಯಕ್ತಿಯು ತನ್ನ ವಿಫಲತೆಗಳನ್ನು, ನ್ಯೂನತೆಗಳನ್ನು, ಒಪ್ಪಿಕೊಳ್ಳಲಾಗದ ಭಾವನೆಗಳು, ಆಲೋಚನೆಗಳು ಹಾಗೂ ಆಸೆ ಆಕಾಂಕ್ಷೆಗಳನ್ನು ಇತರ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಆರೋಪಿಸುವ ಕ್ರಿಯೆಯೇ ಪ್ರಕ್ಷೇಪಣೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯದಲ್ಲಿ ಸೋತಿರ್ತಾನೆ, ಆದರೆ ಆ ಸೋಲಿಗೆ ನಾನು ಕಾರಣ ಅಲ್ಲ, ಬೇರೊಬ್ಬ ವ್ಯಕ್ತಿ ಕಾರಣ ಅಂತ ಹೇಳಿ ದೂಷಿಸ್ತಾ ಇರ್ತಾನೆ. ಈ ಒಂದು ಪ್ರಕ್ರಿಯೆನ ನಾವು ಪ್ರಕ್ಷೇಪಣಾ ತಂತ್ರ ಅಂತ ಹೇಳಿ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಪರೀಕ್ಷೆಯಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಹೇಳೋದು, ಮತ್ತೆ ಟೆನ್ನಿಸ್ ಪಂದ್ಯದಲ್ಲಿ ಸೋತಂತಹ ವ್ಯಕ್ತಿ ತನ್ನ ಸೋಲ್ಗೆ ಪಂದ್ಯದ ತೀರ್ಪುಗಾರನೇ ಕಾರಣ ಅಂತ ಹೇಳೋದು, ಇನ್ನು ಪರೀಕ್ಷೆನಲ್ಲಿ ಸರಿಯಾಗಿ ಉತ್ತರವನ್ನು ಬರೆದೇ ಇರುವಂತಹ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆನೇ ಸರಿ ಇಲ್ಲ ಅಂತ ಹೇಳಿ ದೂರೋದು. ಇವಿಷ್ಟು ಕೂಡ ಯಾವುದಕ್ಕೆ ಉದಾಹರಣೆ ಆಗಿರುತ್ತೆ? ಪ್ರಕ್ಷೇಪಣೆಗೆ ಉದಾಹರಣೆ ಆಗಿರುತ್ತೆ. ಓಕೆನಾ? ಇದಿಷ್ಟು ಪ್ರಕ್ಷೇಪಣೆ. ಇನ್ನು ರಕ್ಷಣಾ ತಂತ್ರಗಳಲ್ಲಿ 3 ವಿಧ. ಯಾವುದು ಅಂತ ಹೇಳಿದ್ರೆ ಆಕ್ರಮಣ ತತ್ವ ಆಧಾರಿತ ರಕ್ಷಣಾ ತಂತ್ರಗಳು, ಪಲಾಯನ ತತ್ವ ಆಧಾರಿತ ರಕ್ಷಣಾ ತಂತ್ರಗಳು, ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು. ಇವು 3 ರಕ್ಷಣಾ ತಂತ್ರಗಳ 3 ಪ್ರಮುಖ ವಿಧಗಳಾಗಿರುತ್ತೆ. ಈ 3 ವಿಧಗಳಲ್ಲಿ ಮತ್ತೆ ಬರುತ್ತೆ. ಅವನ್ನ ಒಂದೊಂದಾಗಿ ಮುಂದಿನ ತರಗತಿನಲ್ಲಿ ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರಿಗೆ ಈ ತರಗತಿ ಬೇಕು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ರಕ್ಷಣಾ ತಂತ್ರಗಳ ಬಗ್ಗೆ ತರಗತಿ ಮಾಡಿ ಅಂತ ಹೇಳಿ ನಾನು ಮಾಡಿಕೊಡ್ತೀನಿ. ಇನ್ನು ಉದಾತ್ತೀಕರಣ ಅಂತ ಇದೆ. ಇದು ಯಾವ ಒಂದು ರಕ್ಷಣಾ ತಂತ್ರಕ್ಕೆ ಉದಾಹರಣೆ ಆಗುತ್ತೆ ಅಂತ ಹೇಳಿ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಇದು ಒಂದು. ಯಾವುದು? ಉದಾತ್ತೀಕರಣ. ಇದೇನು ಅಂತ ಹೇಳಿದ್ರೆ ಉದಾತ್ತೀಕರಣ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತಾನೆ, ಆದರೆ ಅವನ ಕೈಯಲ್ಲಿ ಸಾಧನೆ ಮಾಡೋಕ್ಕಾಗಿರಲ್ಲ. ಅದನ್ನ ಬೇರೊಂದು ವಿಧಾನದಲ್ಲಿ ತನ್ನ ಒಂದು ಇಚ್ಛೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಉದಾತ್ತೀಕರಣ ಅಂತ ಹೇಳಿ ಕರಿತಾ ಹೋಗ್ತಾರೆ. ಉದಾಹರಣೆಗೆ ಒಬ್ಬ ಮಹಿಳೆ ಇರ್ತಾಳೆ, ಅವಳಿಗೆ ಮಕ್ಕಳಾಗಿರಲ್ಲ, ಆದರೆ ಅವಳ ಒಂದು ಪ್ರೀತಿ ವಿಶ್ವಾಸವನ್ನು ಒಂದು ಶಾಲೆಯಲ್ಲಿರುವಂತಹ ಮಕ್ಕಳ ಮೇಲೋ ಅಥವಾ ಅನಾಥಾಶ್ರಮಕ್ಕೆ ಸೇರಿಕೊಂಡು ಅಲ್ಲಿರುವಂತಹ ಮಕ್ಕಳ ಮೇಲೋ ತೋರಿಸಿ ತನ್ನ ಆಸೆಯನ್ನು ಪೂರೈಸ್ಕೋತಾಳೆ. ಇದೊಂದು ಉದಾತ್ತೀಕರಣಕ್ಕೆ ಉದಾಹರಣೆ. ಇನ್ನೊಂದು ನೈಜ ಜೀವನದಲ್ಲಿ ಒಬ್ಬ ನಾಯಕ ಆಗಬೇಕು ಅಂದ್ಕೊಂಡಿರ್ತಾನೆ, ಆದರೆ ಆಗಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ನಡೆಯುವಂತಹ ಒಂದು ನಾಟಕಗಳಲ್ಲಿ ಭಾಗವಹಿಸಿ ಆ ನಾಟಕದಲ್ಲಿ ನಾಯಕನ ಪಾತ್ರವನ್ನು ವಹಿಸುವ ಮೂಲಕ ತನ್ನ ಒಂದು ಇಚ್ಛೆಯನ್ನು ಪೂರೈಸ್ಕೋತಾನೆ. ಇದು ಕೂಡ ಉದಾತ್ತೀಕರಣಕ್ಕೆ ಒಂದು ಉದಾಹರಣೆಯಾಗಿರುತ್ತೆ. ಇದಿಷ್ಟು ಈ ಪ್ರಶ್ನೆಗೆ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಕಾರ್ಯಪೂರ್ವ ಹಂತದ ಗುಣಲಕ್ಷಣ ಯಾವುದು? ಆಯ್ಕೆಗಳು ಹೀಗಿವೆ: ವಿಳಂಬಿತ ಅನುಕರಣೆ, ಅಂತರ್ಗತ ಕ್ರಿಯೆ, ಅಹಂ ಕೇಂದ್ರಿತ, ಇಂದ್ರಿಯ ತರಬೇತಿ. ಉತ್ತರ ಅಹಂ ಕೇಂದ್ರಿತ. ವಿವರಣೆ ನೋಡೋಣ. ಇಲ್ಲಿ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಕ್ರಮಾನುಗತ ಹಂತಗಳು ಅಂತ ಬರುತ್ತೆ. 4 ಹಂತಗಳು ಬರುತ್ತೆ. ಆ 4 ಹಂತಗಳಲ್ಲಿ ಒಂದು ಮಗು ಯಾವ ರೀತಿಯ ವರ್ತನೆಗಳನ್ನು ತೋರಿಸುತ್ತೆ ಅನ್ನೋದು ಈ ಮೇಲಿನ ಪ್ರಶ್ನೆ ಆಗಿರುತ್ತೆ. ಓಕೆನಾ? ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು? ಕಾರ್ಯಪೂರ್ವ ಹಂತದ ಗುಣಲಕ್ಷಣಗಳನ್ನ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಯಾವುದೋ ಒಂದು ಮಾತ್ರ ಕಾರ್ಯಪೂರ್ವ ಹಂತದ ಗುಣಲಕ್ಷಣ ಆಗಿದೆ. ಯಾವುದು ಆಗಿದ್ರೆ ಅಂತ ಹೇಳಿದ್ರೆ ಅದು ಅಹಂ ಕೇಂದ್ರಿತ ಭಾವ. ಈ ಅಹಂ ಕೇಂದ್ರಿತ ಭಾವ ಅನ್ನೋದು ಮೂರ್ತ ಕಾರ್ಯಪೂರ್ವ ಹಂತದ ಒಂದು ಗುಣಲಕ್ಷಣ ಆಗಿದೆ. ಹಾಗಿದ್ರೆ ಇನ್ನು 4 ಹಂತಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಂವೇದನಾ ಗತಿಯ ಹಂತ, ಇದು ಹುಟ್ಟಿನಿಂದ 2 ವರ್ಷಗಳವರೆಗೆ. ಇಲ್ಲಿ ಬರುವಂತಹ ವರ್ತನೆಗಳು ಅಂತ ಹೇಳಿದ್ರೆ ಇಂದ್ರಿಯ ಅನುಭವಗಳು ಮತ್ತು ಗತಿಶೀಲನ ಚಟುವಟಿಕೆಗಳನ್ನು ಹೊಂದಿರುತ್ತೆ. ವಸ್ತುಗಳು ಶಾಶ್ವತ ಅನ್ನೋ ಒಂದು ಪರಿಕಲ್ಪನೆ ಆ ಮಗುಗೆ ಬರ್ತಾ ಹೋಗುತ್ತೆ. ಮತ್ತೆ ಗುರಿ ನಿರ್ದೇಶಿತ ವರ್ತನೆಗಳು ಮೂಡ್ತಾ ಇರುತ್ತೆ. ಅಂದರೆ ಹಾಲಿಗಾಗಿ ಹೇಳೋದು, ಈ ಥರ ಒಂದು ವರ್ತನೆಗಳು ಹೆಚ್ಚಾಗುತ್ತೆ. ಮತ್ತು ಸ್ಕೀಮಾ ಹಂತ ಈ ಒಂದು ಸಂವೇದನಾ ಗತಿಶೀಲ ಹಂತದ ಒಂದು ವರ್ತನೆ ಆಗಿರುತ್ತೆ, ಸ್ಕೀಮಾ ಹಂತ. ಇನ್ನು ನೆಕ್ಸ್ಟು ಕಾರ್ಯಪೂರ್ವ ಹಂತ. ಕಾರ್ಯಪೂರ್ವ ಹಂತ ಬಂದು 2 ರಿಂದ 7 ವರ್ಷಗಳವರೆಗೆ. ಓಕೆನಾ? ಇದನ್ನು ಇಂಗ್ಲೀಷ್ನಲ್ಲಿ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳಿ ಕರಿತಾ ಹೋಗ್ತಾರೆ. ಇಲ್ಲಿ ಬರುವಂತಹ ವರ್ತನೆಗಳು ವಿಳಂಬಿತ ಅನುಕರಣೆ, ಸಾಂಕೇತಿಕ ಆಟಗಳು, ಅನಿಮಿಸಮ್ ಅಂತ ಹೇಳಿದ್ರೆ ನಿರ್ಜೀವ ವಸ್ತುಗಳಿಗೂ ಜೀವ ಇದೆ ಅನ್ನೋ ಒಂದು ಪರಿಕಲ್ಪನೆ ಆ ಮಕ್ಕಳಿಗೆ ಇರುತ್ತೆ. ಓಕೆನಾ? ಮತ್ತೆ ಕಾರ್ಯಪೂರ್ವ ಹಂತವನ್ನು
ಶಾಲೆಗೆ ಹೋಗುವ ಹಂತ ಅಂತ ಕೂಡ ಕರೀತಾರೆ. ಅಹಂಭಾವ ಪ್ರಾರಂಭವಾಗುವಂತಹ ಹಂತ, ಅಂತಹ ಪ್ರಜ್ಞೆ ಹೆಚ್ಚಾಗ್ತಾ ಹೋಗುತ್ತೆ. ಕುತೂಹಲ ಹಂತ, ಪ್ರಶ್ನಿಸುವ ಹಂತ, ಅನ್ವೇಷಣಾ ಹಂತ, ಕಲ್ಪನಾತ್ಮಕ ಚಿಂತನೆಗಳ ಹಂತ ಮತ್ತೆ ಸಂಖ್ಯೆಗಳ ಬಳಕೆ ಈ ಒಂದು ಹಂತದಲ್ಲಿ ಪ್ರಾರಂಭ ಆಗುತ್ತೆ. ಯಾವೊಂದು ಹಂತ? ಕಾರ್ಯಪೂರ್ವ ಹಂತದಲ್ಲಿ. ಮುಂದಿನದ್ದು ಮೂರ್ತ ಕಾರ್ಯಗಳ ಹಂತ. ಇದು 7ರಿಂದ 11 ವರ್ಷಗಳವರೆಗೆ ಕಂಡುಬರುತ್ತೆ. ಈ ಒಂದು ಹಂತದಲ್ಲಿ ಬರುವಂತಹ ವರ್ತನೆಗಳು ಅಂತ ಹೇಳಿದ್ರೆ ಸ್ಥಾಯಿತ್ವ ಪರಿಕಲ್ಪನೆ, ಸಂಖ್ಯಾ ಸ್ಥಾಯಿತ್ವ, ದ್ರವ್ಯರಾಶಿ ಪರಿಕಲ್ಪನೆ, ತೂಕ ಸ್ಥಾಯಿತ್ವ, ಅಮೂರ್ತ ಮತ್ತು ತಾರ್ಕಿಕ ಚಿಂತನಾ ಸಾಮರ್ಥ್ಯ ಮೂಡುತ್ತೆ. ಯಾವಾಗ? ಮೂರ್ತ ಕಾರ್ಯಗಳ ಹಂತದಲ್ಲಿ. ಇದಿಷ್ಟು ಮೂರ್ತ ಕಾರ್ಯಗಳ ಹಂತ ಆಯಿತು. ನೆಕ್ಸ್ಟು ಲಾಸ್ಟ್ ಇದು ಔಪಚಾರಿಕ ಕಾರ್ಯಗಳ ಹಂತ. ಇದು 11 ವರ್ಷಗಳ ಮೇಲ್ಪಟ್ಟು. ಇಲ್ಲಿ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಸಂಪೂರ್ಣ ವಿಕಾಸ ಆಗುತ್ತೆ. ಅಮೂರ್ತ ಆಲೋಚನಾ ಸಾಮರ್ಥ್ಯ ಕೂಡ ಸಂಪೂರ್ಣವಾಗಿ ವಿಕಾಸ ಆಗುತ್ತೆ. ಅನುಗಮನ ಮತ್ತು ನಿಗಮನ ಆಲೋಚನಾ ಸಾಮರ್ಥ್ಯ ವಿಕಾಸ, ಪ್ರಾಕಲ್ಪನಾತ್ಮಕ ಆಲೋಚನಾ ಸಾಮರ್ಥ್ಯ ವಿಕಾಸ, ನಿಜವಾದ ನೈತಿಕ ಮತ್ತು ಸಾಮಾಜಿಕ ಪ್ರಜ್ಞೆಯ ವಿಕಾಸ, ಹೀಗೆ ಇನ್ನೂ ಹಲವಾರು ವಿಕಾಸಗಳಾಗುತ್ತೆ. ಇದಿಷ್ಟು ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಕ್ರಮಾನುಗತ ಹಂತಗಳಲ್ಲಿ ಬರುವಂತಹ ಮಗುವಿನ ವರ್ತನೆಗಳು ಅಥವಾ ಚಟುವಟಿಕೆಗಳಾಗಿರುತ್ತೆ. ಇದಿಷ್ಟು 5ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಬುದ್ಧಿಶಕ್ತಿಯ ಅಶಾಬ್ದಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ? ಆಯ್ಕೆಗಳು ಹೀಗಿದೆ. ಆರ್ಮಿ ಆಲ್ಫಾ, ರೇವನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್, ಬೀನೆ ಅವರ ಪರೀಕ್ಷೆ, ಅಹುಜಾ ರವರ ಬುದ್ಧಿಶಕ್ತಿ ಪರೀಕ್ಷೆ. ಉತ್ತರ ರೇವನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್. ವಿವರಣೆ ನೋಡೋಣ. ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆ ಬುದ್ಧಿಶಕ್ತಿಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥದ್ದಾಗಿದೆ. ಈ ಬುದ್ಧಿಶಕ್ತಿಯ ಪರೀಕ್ಷೆಗಳಲ್ಲಿ ಮುಖ್ಯವಾಗಿ ನಾವು 2 ರೀತಿಯಾಗಿ ನೋಡ್ತೀವಿ. ಒಂದು ವೈಯಕ್ತಿಕ ಪರೀಕ್ಷೆಗಳು, ಇನ್ನೊಂದು ಸಮೂಹ ಪರೀಕ್ಷೆಗಳು ಅಂತ ಹೇಳಿ. ಈ ವೈಯಕ್ತಿಕ ಪರೀಕ್ಷೆಗಳಲ್ಲಿ ಮತ್ತೆ 3 ವಿಧ. ಒಂದು ಶಾಬ್ದಿಕ ಪರೀಕ್ಷೆಗಳು, 2ನೇದು ಅಶಾಬ್ದಿಕ ಪರೀಕ್ಷೆಗಳು, 3ನೇದು ಕಾರ್ಯಾತ್ಮಕ ಪರೀಕ್ಷೆಗಳು. ಇನ್ನು ಸಮೂಹ ಪರೀಕ್ಷೆಗಳಲ್ಲಿ 2 ವಿಧ, ಶಾಬ್ದಿಕ ಪರೀಕ್ಷೆಗಳು ಮತ್ತು ಅಶಾಬ್ದಿಕ ಪರೀಕ್ಷೆಗಳು. ಇಲ್ಲಿ ಶಾಬ್ದಿಕ, ಅಶಾಬ್ದಿಕ ಮತ್ತು ಕಾರ್ಯಾತ್ಮಕ ಪರೀಕ್ಷೆಗಳನ್ನು ಹೇಗೆ ಮಾಡ್ತಾರೆ, ಯಾವ ರೀತಿಯಾಗಿ ಪರೀಕ್ಷೆಗಳನ್ನ ಮಾಡ್ತಾರೆ ಅನ್ನೋದು ಮುಂದಿನ ಒಂದು ಸ್ಲೈಡ್ನಲ್ಲಿದೆ, ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಶಾಬ್ದಿಕ ಪರೀಕ್ಷೆಗಳು ಅಂತ ಬಂದಾಗ ಅಹುಜಾ ರವರ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ, ಓಟಿಸ್ ರವರ ಮಾನಸಿಕ ಸಾಮರ್ಥ್ಯ ಸಮೂಹ ಪರೀಕ್ಷೆ, ವೆಸ್ಲರ್ ರವರ ಶಾಬ್ದಿಕ ಬುದ್ಧಿಶಕ್ತಿ ಮಾಪನ. ಇವಿಷ್ಟು ಶಾಬ್ದಿಕ ಪರೀಕ್ಷೆಗಳಾಗಿದ್ರೆ, ಇನ್ನು ಅಶಾಬ್ದಿಕ ಪರೀಕ್ಷೆಗಳು ಯಾವುದು ಅಂತ ನೋಡೋದಾದ್ರೆ ರೇವನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್, ಕೆಟಲ್ ರವರ ಕಲ್ಚರ್ ಫೇರ್ ಪರೀಕ್ಷೆ, ಪ್ರೇಮಲತಾ ರವರ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ ಮತ್ತು ಆರ್ಮಿ ಬೀಟಾ ಪರೀಕ್ಷೆ. ಇನ್ನು ಕಾರ್ಯಾತ್ಮಕ ಪರೀಕ್ಷೆಗಳು, ಇದು ಭಾಟಿಯಾ ರವರ ಕಾರ್ಯಾತ್ಮಕ ಬುದ್ಧಿಶಕ್ತಿ ಮಾಪನಗಳು, ವೆಸ್ಲರ್ ರವರ ಕಾರ್ಯನಿರ್ವಹಣಾ ಮಾಪನ. ಇನ್ನು ಘನ ವಿನ್ಯಾಸ ರಚನೆ ಪರೀಕ್ಷೆ, ಅಲೆಕ್ಸಾಂಡರ್ ರವರ ಪಾಸ್ ಹಲಾಂಗ್ ಪರೀಕ್ಷೆ. ಇದಿಷ್ಟು ಕಾರ್ಯಾತ್ಮಕ ಪರೀಕ್ಷೆಗಳ ಒಂದು ವಿಧಗಳಾಗಿರುತ್ತೆ. ಇನ್ನು ನಾನಿಲ್ಲಿ ನೀಡಿರುವಂತಹ ಎಲ್ಲ ಮಾಹಿತಿಗಳು ನಾನು HV ವಾಮದೇವಪ್ಪ ಅವರ ಬುಕ್ಕಿಂದ ತಗೊಂಡಿರುವಂತಹ, ಕಲೆಕ್ಟ್ ಮಾಡಿರುವಂತಹ ಮಾಹಿತಿಗಳಾಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ. ಮಾಹಿತಿಯ ಸಂವಹನಕ್ಕಾಗಿ ಬಳಸುವ ಚಿಹ್ನೆಗಳ ವ್ಯವಸ್ಥೆಯ ಜೊತೆಗೆ ಅವುಗಳನ್ನು ಸೇರ್ಪಡಿಸುವುದಕ್ಕೆ ಹೀಗೆನ್ನುವರು. ಆಯ್ಕೆಗಳು ಹೀಗಿವೆ. ಭಾಷೆ, ಯೋಚನೆ, ಚಿತ್ರಗಳು, ಶಬ್ದಗಳು. ಉತ್ತರ ಭಾಷೆ. ವಿವರಣೆ ಹೀಗಿದೆ. ಭಾಷೆಯ ವ್ಯಾಖ್ಯಾನ. ನಾವು ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಮಾಹಿತಿಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು, ಸಂವಹನ ನಡೆಸಲು ಬಳಸುವ ಅತ್ಯಂತ ಪ್ರಮುಖ ಮಾಧ್ಯಮವೇ ಭಾಷೆ. ಭಾಷೆಯು ಕೇವಲ ಕೆಲವು ಶಬ್ದಗಳಲ್ಲ, ಬದಲಿಗೆ ಅದು ಚಿಹ್ನೆಗಳು, ಸಂಕೇತಗಳು, ಲಿಪಿ ಮತ್ತು ಧ್ವನಿಗಳ ಒಂದು ವ್ಯವಸ್ಥಿತ ಜೋಡಣೆಯಾಗಿದೆ. ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಮಾಹಿತಿಯ ಸಂವಹನ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬಳಸುವಂತಹ ಚಿಹ್ನೆಗಳ ವ್ಯವಸ್ಥೆಯ ಜೋಡಣೆಗೆ ನಾವು ಭಾಷೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ. ರಚನಾತ್ಮಕವಾದ ವಿಧಾನದ ಗುಣಲಕ್ಷಣ ಇದಾಗಿರುವುದಿಲ್ಲ. ಆಯ್ಕೆಗಳು ಹೀಗಿವೆ. ಸನ್ನಿವೇಶವು ಪ್ರಜಾಸತ್ತಾತ್ಮಕವಾಗಿರುವುದು,
ಚಟುವಟಿಕೆಗಳಲ್ಲಿ ಅಂತರ್ಕ್ರಿಯೆ ಇರುವುದು, ವಿದ್ಯಾರ್ಥಿ ಕೇಂದ್ರಿತವಾದದ್ದು, ನಿರ್ಧರಿತ ಪಠ್ಯಕ್ರಮಕ್ಕೆ ಬದ್ಧವಾಗಿರುತ್ತದೆ. ಇಲ್ಲಿ ರಚನಾತ್ಮಕ ವಿಧಾನದ ಗುಣಲಕ್ಷಣಕ್ಕೆ ವಿರುದ್ಧವಾಗಿರೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ 4 ಆಯ್ಕೆಗಳಲ್ಲಿ ನಾವು ನೋಡಿದಾಗ ನಿರ್ಧರಿತ ಪಠ್ಯಕ್ರಮಕ್ಕೆ ಬದ್ಧವಾಗಿರುತ್ತದೆ ಅನ್ನೋದು ಇಲ್ಲಿ ಆಯ್ಕೆ ಹೊರ ತೆಗಿಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ರಚನಾತ್ಮಕ ವಿಧಾನದಲ್ಲಿ ಒಂದು ಪಠ್ಯಕ್ರಮಕ್ಕೆ ಬದ್ಧವಾಗಿರೋದಿಲ್ಲ. ಬದಲಾಗಿ ಈ ವಿಧಾನದಲ್ಲಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸ್ವತಂತ್ರ ಇರುತ್ತೆ. ಅವರು ತಾವಾಗಿಯೇ ಆ ಒಂದು ಚಟುವಟಿಕೆಗಳಲ್ಲಿ ತೊಡಗಬೇಕು. ವಿದ್ಯಾರ್ಥಿಗಳು ತಮ್ಮದೇ ಆದ ಅನುಭವಗಳು, ಚಟುವಟಿಕೆಗಳು ಮತ್ತು ಮುಕ್ತ ಅನ್ವೇಷಣೆಯ ಮೂಲಕ ಜ್ಞಾನವನ್ನು ತಾವೇ ನಿರ್ಮಿಸಿಕೊಳ್ಳುವ ಒಂದು ಆಧುನಿಕ ಬೋಧನಾ ಪದ್ಧತಿಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ರಚನಾತ್ಮಕ ವಿಧಾನದಲ್ಲಿ ವಿದ್ಯಾರ್ಥಿ ಸ್ವತಂತ್ರವಾಗಿರ್ತಾನೆ ಮತ್ತು ಏನು ಕಲಿಬೇಕು ಅದನ್ನು ಮುಕ್ತವಾಗಿ ತನ್ನ ಅನ್ವೇಷಣೆಯ ಮೂಲಕ ಕಲಿತಾ ಹೋಗ್ತಾನೆ. 9ನೇ ಪ್ರಶ್ನೆ, ಆಟದ ಗುಂಪುಗಳಲ್ಲಿ ಮಗು ಪಾಲ್ಗೊಳ್ಳುವುದು ಈ ಕೆಳಗಿನ ಯಾವುದಕ್ಕೆ ಕಾರಣವಾಗಿರುತ್ತದೆ? ಆಯ್ಕೆಗಳು ಹೀಗಿವೆ: ಜ್ಞಾನಾತ್ಮಕ ವಿಕಾಸ, ಉದ್ವೇಗದಿಂದ ಬಿಡುಗಡೆ, ದೈಹಿಕ ಗತಿ ಸಾಮರ್ಥ್ಯದ ವಿಕಾಸ, ಸಮಾಜದ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದನ್ನು ಕಲಿಯುವುದು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಸಮಾಜದ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದನ್ನು ಕಲಿಯುವುದು. ವಿವರಣೆ ಹೇಗಿದೆ: ಮಗುವು ತನ್ನ ಗೆಳೆಯರೊಂದಿಗೆ ಆಟದ ಗುಂಪುಗಳಲ್ಲಿ ಪಾಲ್ಗೊಂಡಾಗ ಅಲ್ಲಿ ಪ್ರಮುಖವಾಗಿ ಸಾಮಾಜಿಕ ವಿಕಾಸ ಅಥವಾ ಸಾಮಾಜೀಕರಣ ಪ್ರಕ್ರಿಯೆ ನಡೆಯುತ್ತದೆ. ಒಂದು ಆಟದ ಗುಂಪಿನಲ್ಲಿ ಆಡುವಾಗ ಮಗುವು ಕೇವಲ ಸ್ವಾರ್ಥಿಯಾಗಿರಲು ಸಾಧ್ಯವಿಲ್ಲ. ಅದು ಗುಂಪಿನ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಇತರರೊಂದಿಗೆ ಹಂಚಿಕೊಳ್ಳುವುದನ್ನು, ಸಹಕಾರ ನೀಡುವುದನ್ನು ಮತ್ತು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವುದನ್ನು ಕಲಿಯುತ್ತದೆ. ಇದು ಸಮಾಜದಲ್ಲಿ ಇತರರೊಂದಿಗೆ ಹೇಗೆ ಬದುಕಬೇಕು ಮತ್ತು ಸಮಾಜದ ಬೇಡಿಕೆ ಹಾಗೂ ನಿಯಮಗಳಿಗೆ ಹೇಗೆ ಹೊಂದಿಕೊಳ್ಳಬೇಕು ಎಂಬುದನ್ನು ಮಗುವಿಗೆ ಕಲಿಸಿಕೊಡುತ್ತದೆ. ಇನ್ನು ಈ ವಿವರಣೆಯಿಂದ ನಮಗೆ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ ಗುಂಪು ಆಟಗಳಲ್ಲಿ ಮಗು ಪಾಲ್ಗೊಳ್ಳೋದ್ರಿಂದ ಏನೆಲ್ಲ ಉಪಯೋಗಗಳಿದೆ, ಮಗು ಹೇಗೆ ಹೊಂದಾಣಿಕೆಯನ್ನು ಕಲಿತುಕೊಳ್ಳುತ್ತೆ, ಸೋಲು ಗೆಲುವನ್ನು ಕಲಿತುಕೊಳ್ಳುತ್ತೆ ಮತ್ತು ಗುಂಪಿನಲ್ಲಿ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನು ಕಲಿತುಕೊಳ್ಳುತ್ತೆ. ಇದೆಲ್ಲವೂ ಈ ಒಂದು ಗುಂಪು ಆಟದಲ್ಲಿ ಸಾಧ್ಯ ಆಗಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಉತ್ತರ ಸಮಾಜದ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದನ್ನು ಕಲಿಯುವುದು. ಈ ಒಂದು ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದಿಷ್ಟು 9ನೇ ಪ್ರಶ್ನೆ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ, ಯಾವ ಹಂತದಲ್ಲಿ ಬೌದ್ಧಿಕ ಅಭಿವೃದ್ಧಿಯ ದರವು ತೀವ್ರಗತಿಯಲ್ಲಿರುತ್ತದೆ? ಆಯ್ಕೆಗಳು ಹೀಗಿವೆ: ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಉತ್ತರ ಪ್ರೌಢಾವಸ್ಥೆ. ಉತ್ತರ ಬಾಲ್ಯಾವಸ್ಥೆ. ಎಲಿಜಬೆತ್ ಹರ್ಲಾಕ್ ರವರ ಪ್ರಕಾರ 10 ಹಂತಗಳನ್ನು ಕಾಣ್ತೀವಿ. 1. ಪ್ರಸವ ಪೂರ್ವ ಅವಧಿ, ಶೈಶವ ಅವಧಿ, ಹಸುಳೆತನ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಲೈಂಗಿಕ ಪರಿಪಕ್ವತೆಯ ಕಾಲ, ತಾರುಣ್ಯ, ವಯಸ್ಕತನ, ಮಧ್ಯ ವಯಸ್ಸು ಮತ್ತು ವೃದ್ಧಾಪ್ಯ. ಈ 10 ಹಂತಗಳು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊತಾ ಹೋಗಿ. ಮತ್ತು ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಬಾಲ್ಯಾವಸ್ಥೆ. ಈ ಬಾಲ್ಯಾವಸ್ಥೆಯಲ್ಲಿ 2 ರೀತಿಯಾದ ಬಾಲ್ಯಾವಸ್ಥೆಗಳಿವೆ. ಒಂದು ಪೂರ್ವ ಬಾಲ್ಯಾವಸ್ಥೆ ಮತ್ತು ಇನ್ನೊಂದು ಉತ್ತರ ಬಾಲ್ಯಾವಸ್ಥೆ. ಪೂರ್ವ ಬಾಲ್ಯಾವಸ್ಥೆ ಬಂದು 2 ರಿಂದ 6 ವರ್ಷ, ಉತ್ತರ ಬಾಲ್ಯಾವಸ್ಥೆ ಬಂದು 6 ರಿಂದ 12 ವರ್ಷ. ಈ ಒಂದು ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂತ ಹೇಳಿದ್ರೆ ಭಾಷಾ ಕಲಿಕೆ, ಪ್ರಶ್ನೆ ಕೇಳುವ ಪ್ರವೃತ್ತಿ ಮತ್ತು ಜ್ಞಾನದ ವಿಕಾಸದ ಅತ್ಯಂತ ಕ್ರಿಯಾಶೀಲ ಹಂತ ಇದಾಗಿರುತ್ತೆ. 11ನೇ ಪ್ರಶ್ನೆ, ನಂತರ ಕಲಿತ ವಿಷಯಗಳ ಸ್ಮರಣೆಯು ಮೊದಲು ಕಲಿತ ವಿಷಯಗಳ ಸ್ಮರಣೆಗೆ ಅಡ್ಡಿಯುಂಟು ಮಾಡಿದರೆ ಅದನ್ನು ಹೀಗೆನ್ನುವರು. ಆಯ್ಕೆಗಳು ಹೀಗಿವೆ: ಪೂರ್ವವ್ಯಾಪಿ ಅವರೋಧ, ಉತ್ತರವ್ಯಾಪಿ ಅವರೋಧ, ಹಿಂದಿನ ಸ್ಮೃತಿ ನಾಶ, ಪೂರ್ವವ್ಯಾಪಿ ಸೌಲಭ್ಯ. ಉತ್ತರವ್ಯಾಪಿ ಅವರೋಧ. ವಿವರಣೆ ನೋಡೋಣ. ನಾವು ಹೊಸ ವಿಷಯಗಳನ್ನು ಕಲಿಯುವಾಗ ಅಥವಾ ಹಳೆ ವಿಷಯಗಳನ್ನು ನೆನಪಿಸಿಕೊಳ್ಳುವಾಗ ಒಂದಕ್ಕೊಂದು ಉಂಟಾಗುವ ಗೊಂದಲ ಅಥವಾ ಅಡ್ಡಿಯನ್ನು ಮನೋವಿಜ್ಞಾನದಲ್ಲಿ ಅವರೋಧ ಎಂದು ಕರೆಯುತ್ತಾರೆ. ಇದು ಪ್ರಮುಖವಾಗಿ 2 ಪ್ರಕಾರಗಳಿದೆ. 1. ಉತ್ತರವ್ಯಾಪಿ ಅವರೋಧ. ಇಲ್ಲಿ ನಂತರ ಕಲಿತ ವಿಷಯವು ಮೊದಲು ಕಲಿತ ವಿಷಯವನ್ನು ನೆನಪಿಸಿಕೊಳ್ಳಲು ಬಿಡುವುದಿಲ್ಲ, ಅಡ್ಡಿಯುಂಟು ಮಾಡುತ್ತದೆ. ಇದಕ್ಕೆ ಉತ್ತರವ್ಯಾಪಿ ಅವರೋಧ ಅಂತ ಹೇಳಿ ಕರೀತಾರೆ. ಇನ್ನು ಪೂರ್ವವ್ಯಾಪಿ ಅವರೋಧ ಅಂತ ಹೇಳಿದ್ರೆ ಇಲ್ಲಿ ಮೊದಲು ಕಲಿತ ವಿಷಯವು ನಂತರ ಕಲಿಯುವ ವಿಷಯಕ್ಕೆ ಅಥವಾ ಸ್ಮರಣೆಗೆ ಅಡ್ಡಿಯುಂಟು ಮಾಡುತ್ತದೆ.
ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ಉತ್ತರವ್ಯಾಪಿ ಅವರೋಧ ಅಂತ ಹೇಳಿದ್ರೆ ಮುಂದೆ ಕಲಿಯಬೇಕಾಗಿರುವಂತಹ ವಿಚಾರಗಳು ಹಿಂದೆ ಕಲ್ತಿರುವಂತಹ ವಿಚಾರಕ್ಕೆ ಅಡ್ಡಿ ಉಂಟು ಮಾಡಿದ್ರೆ ಅದು ಉತ್ತರವ್ಯಾಪಿ ಅವರೋಧ. ಪೂರ್ವವ್ಯಾಪಿ ಅವರೋಧ ಅಂತ ಹೇಳಿದ್ರೆ ನಾವು ಈಗ ಆಲ್ರೆಡಿ ಕಲ್ತಿರುವಂತಹ ವಿಚಾರಗಳು ಮುಂದೆ ನಾವು ಕಲಿಬೇಕಾಗಿರುವಂತಹ ವಿಚಾರಗಳಿಗೆ ಅಡ್ಡಿ ಉಂಟು ಮಾಡಿದ್ರೆ ಅದನ್ನ ಪೂರ್ವವ್ಯಾಪಿ ಅವರೋಧ. ಹಿಂದೆ ಕಲ್ತಿರೋ ವಿಷಯಕ್ಕೆ ಅಡ್ಡಿಯಾದರೆ ಉತ್ತರವ್ಯಾಪಿ ಅವರೋಧ, ಮುಂದೆ ಕಲಿಯುವಂತಹ ವಿಷಯಗಳಿಗೆ ಅಡ್ಡಿ ಉಂಟಾದರೆ ಅದು ಪೂರ್ವವ್ಯಾಪಿ ಅವರೋಧ. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಒಂದು 2-3 ಸಾರಿ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಇದಿಷ್ಟು ಈ ಪ್ರಶ್ನೆಯ ವಿವರಣೆ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಸ್ಮರಿಸುವುದು ಪ್ರಮುಖವಾಗಿ ಯಾವುದರಿಂದ ಬೆಂಬಲ ಪಡೆಯುತ್ತದೆ? ಆಯ್ಕೆಗಳು ಹೀಗಿವೆ: ಸಹಚರ್ಯ, ವಿಭಜನೆ, ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ. ಇಲ್ಲಿ ಉತ್ತರ ಬಂದು ಸಹಚರ್ಯ. ವಿವರಣೆ: ನಾವು ಒಂದು ವಿಷಯವನ್ನು ದೀರ್ಘಕಾಲ ನೆನಪಿಟ್ಟುಕೊಳ್ಳಲು ಮತ್ತು ಬೇಕಾದಾಗ ತಕ್ಷಣ ಸ್ಮರಿಸಿಕೊಳ್ಳಲು ಮನೋವಿಜ್ಞಾನದಲ್ಲಿ ಸಹಚರ್ಯದ ನಿಯಮ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಸಹಚರ್ಯ ಎಂದರೆ ಜಂಟಿ ಜೋಡಣೆ. ಹೊಸದಾಗಿ ಕಲಿಯುವ ವಿಷಯವನ್ನು ಈಗಾಗಲೇ ನಮಗೆ ತಿಳಿದಿರುವ ಹಳೆಯ ನೆನಪುಗಳು, ಚಿತ್ರಗಳು, ಅನುಭವಗಳು ಅಥವಾ ಪರಿಸರಕ್ಕೆ ಲಿಂಕ್ ಮಾಡಿಕೊಳ್ಳುವುದೇ ಸಹಚರ್ಯ. ಅಂದರೆ ನಾವು ಹೊಸದಾಗಿ ಕಲಿಯುವಂತಹ ವಿಷಯಗಳನ್ನು ಈಗಾಗಲೇ ಕಲಿತಿರುವಂತಹ ಹಳೆಯ ವಿಷಯಗಳಿಗೆ ಜೋಡಣೆ ಮಾಡೋದನ್ನೇ ಸಹಚರ್ಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಮನೋವೈಜ್ಞಾನಿಕವಾಗಿ ಹೆಚ್ಚು ಅರ್ಥಪೂರ್ಣವಾಗಿರುವ ಹೇಳಿಕೆ ಯಾವುದು? ಆಯ್ಕೆಗಳು ಹೀಗಿವೆ: ಮಗು ಎಂದಿಗೂ ವಿಫಲತೆಯ ಅನುಭವವನ್ನು ಹೊಂದಬಾರದು. ವಿಫಲತೆಯು ಯಾವಾಗಲೂ ಹತಾಶೆಯಿಂದ ಕೂಡಿದೆ, ಹಾಗಾಗಿ ಅಪಾಯಕಾರಿ. ಯಶಸ್ಸು ಯಾವಾಗಲೂ ಪ್ರೇರಣಾತ್ಮಕವಾದುದು, ಹಾಗಾಗಿ ಪ್ರಯೋಜನಕಾರಿ. ಪುನರಾವರ್ತಿತ ವೈಫಲ್ಯವು ನಿಸ್ಸಂದೇಹವಾಗಿ ಅಪ್ರೇರಕವಾದದ್ದು, ಹಾಗಾಗಿ ತಡೆಗಟ್ಟಬೇಕು. ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳು ಸರಿಯಾಗಿದೆ, ಸರಿಯಾದಂತಹ ಉತ್ತರನೇ. ಆದರೆ ತುಂಬ ನಿಯರೆಸ್ಟ್ ಆದಂತಹ ಆನ್ಸರ್ನ ನೀವು ಹೊರ ತೆಗಿಬೇಕಾಗುತ್ತೆ. ಹಾಗಾದರೆ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ, ಪುನರಾವರ್ತಿತ ವೈಫಲ್ಯವು ನಿಸ್ಸಂದೇಹವಾಗಿ ಅಪ್ರೇರಕವಾದುದು, ಹಾಗಾಗಿ ತಡೆಗಟ್ಟಬೇಕು. ಇದು ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ವಿವರಣೆ ನೋಡೋಣ. ಮನೋವಿಜ್ಞಾನದ ಪ್ರಕಾರ ಒಂದು ಮಗುವು ಪದೇ ಪದೇ ಒಂದೇ ಕೆಲಸದಲ್ಲಿ ಅಥವಾ ಕಲಿಕೆಯಲ್ಲಿ ವೈಫಲ್ಯವನ್ನು ಅನುಭವಿಸಿದರೆ ಅದು ತನ್ನ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ಳುತ್ತದೆ. ತಾನು ಎಷ್ಟೇ ಪ್ರಯತ್ನಿಸಿದರೂ ಗೆಲ್ಲಲು ಸಾಧ್ಯವಿಲ್ಲ ಎಂಬ ನಕಾರಾತ್ಮಕ ಭಾವನೆ ಮಗುವಿನಲ್ಲಿ ಮೂಡುತ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 4 ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 14ನೇ ಪ್ರಶ್ನೆ, ವಿದ್ಯಾರ್ಥಿಯ ತರಗತಿಯ ವರ್ತನೆಯ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುವ ಅಂಶ ಯಾವುದು? ಆಯ್ಕೆಗಳು ಹೀಗಿವೆ: ಶಿಕ್ಷಕ, ಸಹಪಾಠಿಗಳು, ತರಗತಿಯ ಭೌತಿಕ ಸನ್ನಿವೇಶ ಮತ್ತು ಪಠ್ಯ ಪುಸ್ತಕ. ಈ 4 ಆಯ್ಕೆಗಳು ಸರಿ ಅಂತ ಅನಿಸುತ್ತೆ. ಆದರೆ ಈ 4 ಆಯ್ಕೆಗಳಲ್ಲಿ ಸೂಕ್ತವಾದುದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಈಗ ವಿದ್ಯಾರ್ಥಿ ಅಂದಮೇಲೆ ತರಗತಿನಲ್ಲಿ ಈ 4 ಆಯ್ಕೆಗಳು ಪ್ರಭಾವ ಬೀರುತ್ತೆ. ಶಿಕ್ಷಕ, ಸಹಪಾಠಿ ಮತ್ತು ತರಗತಿಯ ಭೌತಿಕ ಸನ್ನಿವೇಶ ಮತ್ತು ಪಠ್ಯಪುಸ್ತಕ. ಹೆಚ್ಚಾಗಿ ಪ್ರಭಾವ ಬೀರೋದು ಯಾವುದು ಅಂತ ಹೇಳಿದ್ರೆ ಶಿಕ್ಷಕರು. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ತರಗತಿಯು ಒಂದು ಸಾಮಾಜಿಕ ವ್ಯವಸ್ಥೆಯಾಗಿದ್ದು ಅಲ್ಲಿ ವಿದ್ಯಾರ್ಥಿಯ ವರ್ತನೆಯನ್ನು ರೂಪಿಸುವಲ್ಲಿ ಮತ್ತು ನಿಯಂತ್ರಿಸುವಲ್ಲಿ ಶಿಕ್ಷಕರು ಅತ್ಯಂತ ಪ್ರಧಾನ ಭೂಮಿಕೆಯನ್ನು ವಹಿಸುತ್ತಾರೆ. ವಿದ್ಯಾರ್ಥಿಗಳು ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಶಿಕ್ಷಕರ ನಡವಳಿಕೆ, ಮಾತುಗಾರಿಕೆ ಮತ್ತು ಶಿಸ್ತನ್ನು ಅನುಸರಿಸುತ್ತಾರೆ. ಹಾಗಾಗಿ ಶಿಕ್ಷಕ ಇಲ್ಲಿ ಸರಿಯಾದ ಉತ್ತರವಾಗಿ ಆಯ್ಕೆ ಮಾಡಬೇಕಾಗುತ್ತೆ. ಇದಿಷ್ಟು 14ನೇ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 15ನೇ ಪ್ರಶ್ನೆ, 6ನೇ ತರಗತಿಯ ವಿದ್ಯಾರ್ಥಿ ಗಣಿತ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಆನಂದ ಪಡುತ್ತಾನೆ. ಇದಕ್ಕೆ ಕಾರಣ ಏನು? ಆಯ್ಕೆಗಳು ಹೀಗಿವೆ: ಬಾಹ್ಯವಾಗಿ ಪ್ರೇರಣೆಗೊಂಡಿರುವುದು, ಆಂತರಿಕವಾಗಿ ಪ್ರೇರಣೆಗೊಂಡಿರುವುದು, ಸಾಮಾಜಿಕವಾಗಿ ಪ್ರೇರಣೆಗೊಂಡಿರುವುದು, ಶೈಕ್ಷಣಿಕವಾಗಿ ಪ್ರೇರಣೆಗೊಂಡಿರುವುದು. ಇದಕ್ಕೆ ಸರಿಯಾದ ಉತ್ತರ ಆಂತರಿಕವಾಗಿ ಪ್ರೇರಣೆಗೊಂಡಿರುವುದು. ವಿವರಣೆ ನೋಡೋಣ. ಮನೋವಿಜ್ಞಾನದಲ್ಲಿ ಪ್ರೇರಣೆಯನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ: ಬಾಹ್ಯ ಪ್ರೇರಣೆ ಮತ್ತು ಆಂತರಿಕ ಪ್ರೇರಣೆ.
ಯಾವುದೇ ಒಬ್ಬ ವ್ಯಕ್ತಿ ಹೊರಗಿನ ಯಾವುದೇ ಬಹುಮಾನ, ಅಂಕಗಳು, ಶಿಕ್ಷಕರ ಬೈಗುಳದ ಭಯ ಅಥವಾ ಹೆತ್ತವರ ಒತ್ತಡವಿಲ್ಲದೆ ಕೇವಲ ಸ್ವಂತ ಸಂತೋಷ, ಕುತೂಹಲ ಮತ್ತು ತೃಪ್ತಿಗಾಗಿ ಒಂದು ಕೆಲಸವನ್ನು ಮಾಡಿದರೆ ಅದನ್ನು ಆಂತರಿಕ ಪ್ರೇರಣೆ ಎನ್ನಲಾಗುತ್ತದೆ. ಇಲ್ಲಿ ಗಣಿತದ ಒಗಟು ಅಥವಾ ಸಮಸ್ಯೆಯನ್ನು ಬಿಡಿಸುವುದೇ ಮಗುವಿಗೆ ಒಂದು ದೊಡ್ಡ ಬಹುಮಾನವಾಗಿರುತ್ತದೆ. ಅಂದರೆ ಗಣಿತದ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಥವಾ ಗಣಿತದ ಸಮಸ್ಯೆಯನ್ನು ಬಿಡಿಸಬೇಕು ಅಂತ ಹೇಳಿದ್ರೆ ಆ ಮಗುಗೆ ಆಂತರಿಕ ಪ್ರೇರಣೆ ಬೇಕೇ ಹೊರತು ಬಾಹ್ಯ ಪ್ರೇರಣೆ ಇಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಆಂತರಿಕ ಪ್ರೇರಣೆಗೊಂಡಿರುವುದು ಸರಿಯಾದ ಉತ್ತರ ಆಗಿರುತ್ತೆ. 16ನೇ ಪ್ರಶ್ನೆ, ಮೇರಿಗೆ ಉದ್ದ ಮತ್ತು ಅಗಲದಲ್ಲಿ ವ್ಯತ್ಯಾಸವಿರುವ 9 ಗ್ಲಾಸ್ಗಳನ್ನು ನೀಡಿ ಅವುಗಳನ್ನು ಎತ್ತರಕ್ಕನುಗುಣವಾಗಿ ಉದ್ದ ಸಾಲುಗಳಲ್ಲಿಯೂ ಅಗಲಕ್ಕನುಗುಣವಾಗಿ ಅಡ್ಡ ಸಾಲುಗಳಲ್ಲಿಯೂ ಶ್ರೇಣಿಗೊಳಿಸಲು ತಿಳಿಸಲಾಯಿತು. ಈ ಕಾರ್ಯವನ್ನು ಏನೆನ್ನುವರು? ಆಯ್ಕೆಗಳು ಹೀಗಿವೆ: ವರ್ಗೀಕರಣ, ಬಹುಮುಖ ವರ್ಗೀಕರಣ, ಸರಳ ಶ್ರೇಣೀಕರಣ, ಬಹುಮುಖ ಶ್ರೇಣೀಕರಣ. ಉತ್ತರ ಬಹುಮುಖ ಶ್ರೇಣೀಕರಣ. ಈ ಒಂದು ಪ್ರಶ್ನೆಗೆ ವಿವರಣೆ: ಶ್ರೇಣೀಕರಣ ವಸ್ತುಗಳನ್ನು ಅವುಗಳ ಗಾತ್ರ, ತೂಕ, ಉದ್ದ ಅಥವಾ ಎತ್ತರದಂತಹ ಯಾವುದಾದರೂ ಒಂದು ಭೌತಿಕ ಗುಣಲಕ್ಷಣದ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸುವುದನ್ನು ಶ್ರೇಣೀಕರಣ ಎನ್ನಲಾಗುತ್ತದೆ. ಒಂದಕ್ಕಿಂತ ಹೆಚ್ಚು ಆಯಾಮಗಳನ್ನು ಏಕಕಾಲದಲ್ಲಿ ಗ್ರಹಿಸಿ ಕ್ರಮಬದ್ಧವಾಗಿ ಜೋಡಿಸುವುದರಿಂದ ಇದನ್ನು ಬಹುಮುಖಿ ಶ್ರೇಣೀಕರಣ ಎನ್ನಲಾಗುತ್ತದೆ. ಅಂದರೆ ಇಲ್ಲಿ ಏನಾಗಿದೆ, ಇದು ವರ್ಗೀಕರಣಕ್ಕೆ ಬರೋದಿಲ್ಲ. ವರ್ಗೀಕರಣ ಅಂತ ಅಂದರೆ ಎರಡನ್ನೂ ಬೇರೆ ಬೇರೆ ಮಾಡಿ ಇಟ್ಕೊಡ್ಬೋದು. ಆದರೆ ಇಲ್ಲಿ ಏನು ಹೇಳಿದ್ದಾರೆ, ಪ್ರಶ್ನೆ ಏನಿದೆ ಅಂತ ಅಂದರೆ ಇಲ್ಲಿ ಆ ಮಗು ಏನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರುವಂತಹ ಗ್ಲಾಸ್ಗಳನ್ನ ಉದ್ದ ಸಾಲುಗಳಲ್ಲಿ ಮತ್ತು ಅಡ್ಡ ಸಾಲುಗಳಲ್ಲಿ ಎರಡರಲ್ಲೂ ಜೋಡಿಸ್ಬೇಕಾಗಿರೋದ್ರಿಂದ ಇದನ್ನ ಶ್ರೇಣೀಕರಣ ಅಂತ ಹೇಳಿ ಕರೀತಾರೆ. ಇದು ವರ್ಗೀಕರಣಕ್ಕೆ ಸಂಬಂಧ ಪಡೋದಿಲ್ಲ. ಹಾಗಾಗಿ ಇದಕ್ಕೆ ಉತ್ತರ ಬಹುಮುಖಿ ಶ್ರೇಣೀಕರಣ ಸರಿಯಾದ ಉತ್ತರ ಆಗಿರುತ್ತೆ. 17ನೇ ಪ್ರಶ್ನೆ, ತರಗತಿಯಲ್ಲಿ ಬಳಸುವ ಬೋಧನಾ ವಿಧಾನಗಳ ಪರಿಣಾಮವನ್ನು ತಿಳಿಯಲು ಶಿಕ್ಷಕ ನೇಮಿಸಿಕೊಳ್ಳುವ ವಿಧಾನ ಯಾವುದು? ಆಯ್ಕೆಗಳು ಹೀಗಿವೆ: ಅಂತರಾವಲೋಕನ, ವೀಕ್ಷಣೆ, ಪ್ರಾಯೋಗಿಕ ಪದ್ಧತಿ, ವ್ಯಕ್ತಿ ಅಧ್ಯಯನ. ಉತ್ತರ ಪ್ರಾಯೋಗಿಕ ಪದ್ಧತಿ. ಇಲ್ಲೇನು ತಾನು ಬಳಸುವಂತಹ ಬೋಧನಾ ವಿಧಾನಗಳನ್ನು ಶಿಕ್ಷಕ ತನಗೆ ತಾನೇ ಅದರ ಪರಿಣಾಮವನ್ನು ತಿಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬ ಉಪಯುಕ್ತವಾದಂತಹ ಬೋಧನಾ ವಿಧಾನ ಯಾವುದು ಅಂತ ಹೇಳಿದ್ರೆ ಅದು ಪ್ರಾಯೋಗಿಕ ಪದ್ಧತಿಯಾಗಿರುತ್ತೆ. ವಿವರಣೆ: ಒಬ್ಬ ಶಿಕ್ಷಕ ತಾನು ತರಗತಿಯಲ್ಲಿ ಬಳಸುತ್ತಿರುವ ಬೋಧನಾ ವಿಧಾನ ಎಷ್ಟು ಪರಿಣಾಮಕಾರಿಯಾಗಿದೆ. ಉದಾಹರಣೆಗೆ, ಸಾಂಪ್ರದಾಯಿಕ ಉಪನ್ಯಾಸ ಪದ್ಧತಿಗಿಂತ ಚಟುವಟಿಕೆ ಆಧಾರಿತ ಪದ್ಧತಿ ಹೆಚ್ಚು ಫಲಿತಾಂಶ ನೀಡುತ್ತದೆಯೇ ಎಂಬುದನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿಕೊಳ್ಳಲು ಪ್ರಾಯೋಗಿಕ ಪದ್ಧತಿಯನ್ನು ಬಳಸಬೇಕಾಗುತ್ತದೆ. ಗೊತ್ತಾಯಿತು ಅನ್ಕೋತೀನಿ. ಮುಂದಿನ ಪ್ರಶ್ನೆ, 18ನೇ ಪ್ರಶ್ನೆ, ಪೋಷಕರು ಮಕ್ಕಳ ಮೇಲೆ ಅತಿಯಾಗಿ ಅಧಿಕಾರ ಚಲಾಯಿಸಬಾರದು, ಏಕೆಂದರೆ ಅದು ಅವರಲ್ಲಿ ಕೀಳರಿಮೆಯನ್ನು ಬೆಳೆಸುತ್ತದೆ. ಈ ಕೆಳಗಿನ ಯಾವ ದೃಷ್ಟಿಕೋನದಿಂದ ಇದು ಸರಿಯಾಗಿದೆ? ಆಯ್ಕೆಗಳು ಹೀಗಿವೆ: ಮನೋವಿಜ್ಞಾನ, ಸಮಾಜಶಾಸ್ತ್ರ, ತತ್ವಜ್ಞಾನ, ತಂತ್ರಜ್ಞಾನ. ಇದಕ್ಕೆ ಎಲ್ರಿಗೂ ಉತ್ತರ ಗೊತ್ತಿರುತ್ತೆ, ಮನೋವಿಜ್ಞಾನ. ಯಾವ ಪೋಷಕರೇ ಆಗಲಿ ಮಕ್ಕಳ ಮೇಲೆ ಅತಿಯಾದ ಒಂದು ಒತ್ತಡವನ್ನು ಹೇರಬಾರ್ದು. ಆ ಒತ್ತಡವನ್ನು ಹೇರಿದಾಗ ಏನಾಗುತ್ತೆ, ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ನಕಾರಾತ್ಮಕ ಭಾವನೆಯನ್ನು ಬೀರುತ್ತೆ. ಹಾಗಾಗಿ ಇದನ್ನ ಯಾವ ಒಂದು ದೃಷ್ಟಿಕೋನದಿಂದ ನೋಡ್ತಾರೆ ಅಂತ ಇದು ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಮನೋವಿಜ್ಞಾನ. ವಿವರಣೆ ನೋಡೋಣ. ಮನೋವಿಜ್ಞಾನವು ವ್ಯಕ್ತಿಯ ಆಲೋಚನೆಗಳು, ಭಾವನೆಗಳು ಮತ್ತು ವರ್ತನೆಗಳನ್ನು ಅಭ್ಯಸಿಸುತ್ತದೆ. ಕೀಳರಿಮೆ ಎಂಬುದು ಸಂಪೂರ್ಣವಾಗಿ ವ್ಯಕ್ತಿಯ ಮನಸ್ಸಿಗೆ ಸಂಬಂಧಿಸಿದ ವಿಷಯವಾಗಿದೆ. ಪೋಷಕರು ಅತಿಯಾದ ಅಧಿಕಾರ ಚಲಾಯಿಸುವುದರಿಂದ ಮಕ್ಕಳಲ್ಲಿ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆ ಕಡಿಮೆಯಾಗುತ್ತದೆ. ಇದರಿಂದ ಮಗುವು ತಾನು ಯಾವುದಕ್ಕೂ ಅಸಮರ್ಥ ಎಂಬ ತಪ್ಪು ಭಾವನೆ ಬೆಳೆಸಿಕೊಳ್ಳಬಹುದು. ಇದು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ಮಕ್ಕಳ ವ್ಯಕ್ತಿತ್ವವು ಅವರ ಬಾಲ್ಯದ ಅನುಭವಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅತಿಯಾದ ನಿಯಂತ್ರಣವು ಮಕ್ಕಳಲ್ಲಿ ಭಯ ಮತ್ತು ಹಿಂಜರಿಕೆಯ ಭಾವವನ್ನು ಉಂಟುಮಾಡುತ್ತದೆ ಎಂದು ಮನೋವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. ಹಾಗಾಗಿ ಯಾವುದೇ ಪೋಷಕರಾಗಲಿ ಮಕ್ಕಳ ಮೇಲೆ ಅತಿಯಾದ ಒಂದು ಕೀಳರಿಮೆಯ ಭಾವನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಹೋಗಬೇಡಿ, ಮತ್ತು ಅದರ ಅತಿಯಾದ ಒಂದು ಒತ್ತಡವನ್ನು ಕೂಡ ಮಕ್ಕಳ ಮೇಲೆ ಹಾಕಬೇಡಿ. ಇದು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ, 19ನೇ ಪ್ರಶ್ನೆ, ಕಿಶನ್ ಸಮಾನ ಲಿಂಗ ಆಸಕ್ತಿ ಮತ್ತು ಸಾಮರ್ಥ್ಯ ಉಳ್ಳವರ ಸ್ನೇಹಿತರೊಂದಿಗೆ ಮಾತ್ರ ಆಟವಾಡಲು ಬಯಸುತ್ತಾನೆ.
ಅವನು ಯಾವ ಬೆಳವಣಿಗೆಯ ಹಂತಕ್ಕೆ ಸೇರುತ್ತಾನೆ? ಆಯ್ಕೆಗಳು ಹೀಗಿವೆ: ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ ಮತ್ತು ಉತ್ತರ ಪ್ರೌಢಾವಸ್ಥೆ. ಸರಿಯಾದ ಉತ್ತರ ಬಂದು ಬಾಲ್ಯಾವಸ್ಥೆ. ವಿವರಣೆ: ಬಾಲ್ಯಾವಸ್ಥೆಯಲ್ಲಿ, ವಿಶೇಷವಾಗಿ ಉತ್ತರ ಬಾಲ್ಯಾವಸ್ಥೆಯಲ್ಲಿ, ಮಕ್ಕಳು ತಮ್ಮದೇ ಲಿಂಗದ ಸಮಾನ ಆಸಕ್ತಿ ಮತ್ತು ಸಾಮರ್ಥ್ಯವಿರುವ ಗುಂಪುಗಳನ್ನು ರಚಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಇದನ್ನು ಮನೋವಿಜ್ಞಾನದಲ್ಲಿ ಗ್ಯಾಂಗ್ ಏಜ್ ಅಥವಾ ಕೂಟಯುಗ ಎಂದು ಕರೆಯಲಾಗುತ್ತದೆ. ಈ ಹಂತದಲ್ಲಿ ಸಾಮಾಜಿಕ ಒಡನಾಟವು ಹೆಚ್ಚಾಗಿ ಸಮಾನ ವಯಸ್ಕರೊಂದಿಗೆ ಇರುತ್ತದೆ. ಇದು ಈ ಪ್ರಶ್ನೆಯ ವಿವರಣೆ. ಇಲ್ಲಿ ಬಾಲ್ಯಾವಸ್ಥೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಬಾಲ್ಯಾವಸ್ಥೆ ಸರಿಯಾದ ಉತ್ತರ ಆಗಿರುತ್ತೆ. 20ನೇ ಪ್ರಶ್ನೆ: ಎಲ್ಲ ವಾಹನಗಳು ಕೆಂಪು ದೀಪ ಕಾಣಿಸಿದರೆ ನಿಂತು ಹಸಿರು ದೀಪ ಕಾಣಿಸಿದಾಗ ಮುಂದೆ ಸಾಗುತ್ತವೆ. ಇದು ಯಾವ ಕಲಿಕೆಯ ಪರಿಣಾಮವಾಗಿದೆ? ಆಯ್ಕೆಗಳು ಹೀಗಿವೆ: ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ, ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, ಸೋಪಾದಿತ ಅನುಬಂಧ ಕಲಿಕೆ, ಒಳನೋಟ ಕಲಿಕೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ರಿಯಾಜನ್ಯ ಅನುಬಂಧದ ಕಲಿಕೆ. ವಿವರಣೆ ನೋಡೋಣ. ಕ್ರಿಯಾಜನ್ಯ ಅನುಬಂಧಿತ ಕಲಿಕೆಯಲ್ಲಿ ಒಂದು ನಡವಳಿಕೆಯು ಅದರ ಪರಿಣಾಮಗಳ ಆಧಾರದ ಮೇಲೆ ಬಲಗೊಳ್ಳುತ್ತದೆ ಅಥವಾ ದುರ್ಬಲಗೊಳ್ಳುತ್ತದೆ. ಬಿ.ಎಫ್. ಸ್ಕಿನ್ನರ್ ರವರ ಈ ಸಿದ್ಧಾಂತದ ಪ್ರಕಾರ ಪ್ರಚೋದನೆ ಮತ್ತು ನಿಯಮ. ಟ್ರಾಫಿಕ್ ಸಿಗ್ನಲ್ನಲ್ಲಿ ಕೆಂಪು ದೀಪ ಕಂಡಾಗ ವಾಹನ ನಿಲ್ಲಿಸುವುದು ಒಂದು ಕಲಿತ ನಡವಳಿಕೆಯಾಗಿದೆ. ಪರಿಣಾಮ: ನಿಯಮ ಪಾಲಿಸಿದರೆ ಸುರಕ್ಷತೆ ಸಿಗುತ್ತದೆ ಮತ್ತು ನಿಯಮ ಉಲ್ಲಂಘಿಸಿದರೆ ದಂಡ ಅಥವಾ ಅಪಘಾತವಾಗುತ್ತದೆ ಎಂಬುದು ಇಲ್ಲಿ ಪರಿಣಾಮ ಆಗುತ್ತೆ. ಇದು ಸ್ಕಿನ್ನರ್ ರವರ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಕ್ರಿಯಾಜನ್ಯ ಅನುಬಂಧ ಕಲಿಕೆ. ಇದಿಷ್ಟು ಈ ಪ್ರಶ್ನೆ. ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ: ಸ್ಮಿತಾಳು ಗೃಹಪಾಠವನ್ನು ಪೂರ್ಣಗೊಳಿಸಿಲ್ಲದಿರುವುದರಿಂದ ಆಕೆಯನ್ನ ಆಟದ ಮೈದಾನಕ್ಕೆ ಹೋಗುವುದನ್ನು ತಡೆಹಿಡಿಯಲಾಗಿರುವುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಯ್ಕೆಗಳು ಹೀಗಿವೆ: ಧನಾತ್ಮಕ ಶಿಕ್ಷೆ, ಧನಾತ್ಮಕ ಪುಷ್ಟೀಕರಣ, ಋಣಾತ್ಮಕ ಪುಷ್ಟೀಕರಣ, ಋಣಾತ್ಮಕ ಶಿಕ್ಷೆ. ವಿವರಣೆ ಹೇಗಿದೆ: ಶಿಕ್ಷೆ ಒಂದು ವರ್ತನೆಯನ್ನ ಕಡಿಮೆ ಮಾಡಲು ಅಥವಾ ನಿಲ್ಲಿಸಲು ಬಳಸುವ ತಂತ್ರವೇ ಶಿಕ್ಷೆಯಾಗಿದೆ. ಇನ್ನು ಋಣಾತ್ಮಕ ಅಂತ ಹೇಳಿದ್ರೆ ಇಲ್ಲಿ ಮಗುವಿಗೆ ಇಷ್ಟವಾದ ಅಥವಾ ಅಪ್ಯಾಯಮಾನವಾದಂತಹ ಅವಕಾಶವನ್ನ ಹಿಂಪಡೆಯುವುದು. ಸ್ಮಿತಾ ಗೃಹಪಾಠ ಮಾಡದ ಕಾರಣ ಆಕೆಗೆ ಇಷ್ಟವಾದ ಆಟದ ಮೈದಾನಕ್ಕೆ ಹೋಗುವ ಅವಕಾಶವನ್ನು ಕಿತ್ತುಕೊಳ್ಳಲಾಗಿದೆ. ಇದು ಋಣಾತ್ಮಕ ಶಿಕ್ಷೆಯಾಗಿದೆ. ಋಣಾತ್ಮಕ ಶಿಕ್ಷೆ ಅಂತ ಹೇಳಿದ್ರೆ ಒಂದು ಮಗು ಹೇಳಿದ ಕೆಲಸವನ್ನ ಮಾಡದೇ ಇದ್ದಾಗ ಆ ಮಗುವಿಗೆ ಇಷ್ಟವಾದಂತಹ ಒಂದು ಕಾರ್ಯದಿಂದ ಹಿಂದೆ ಸರಿಸೋದು ಅಥವಾ ಆ ಮಗುವನ್ನ ಅಲ್ಲಿಗೆ ಹೋಗದೇ ಇರೋ ಹಾಗೆ ತಡೆಗಟ್ಟೋದೇ ಒಂದು ಋಣಾತ್ಮಕ ಶಿಕ್ಷೆಯಾಗಿರುತ್ತೆ. ಇದು ಈ ಪ್ರಶ್ನೆಯ ಉತ್ತರ. 22ನೇ ಪ್ರಶ್ನೆ: ಸೃಜನಶೀಲ ಮಗು ಏನನ್ನು ಹೊಂದಿರುತ್ತಾನೆ? ಆಯ್ಕೆಗಳು ಹೀಗಿವೆ: ಮೌಲಿಕತೆ, ಉತ್ತಮ ವ್ಯಕ್ತಿತ್ವ, ಕಲಿಯುವ ಸಾಮರ್ಥ್ಯ, ಧಾರಣಾ ಸಾಮರ್ಥ್ಯ. ಉತ್ತರ ಮೌಲಿಕತೆ. ವಿವರಣೆ ನೋಡೋಣ. ಸೃಜನಶೀಲತೆ ಎನ್ನುವುದು ಕೇವಲ ಬುದ್ಧಿವಂತಿಕೆಯಲ್ಲ, ಅದು ಹೊಸ ಹಾದಿಯಲ್ಲಿ ಯೋಚಿಸುವ ಸಾಮರ್ಥ್ಯ. ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣಗಳು ಇಲ್ಲಿವೆ. ಮೌಲಿಕತೆ: ಸೃಜನಶೀಲ ಮಗುವು ಇತರರಿಗಿಂತ ಭಿನ್ನವಾಗಿ ಮತ್ತು ಹೊಸದಾಗಿ ಯೋಚಿಸುತ್ತದೆ. ಯಾವುದಾದರೂ ಸಮಸ್ಯೆಗೆ ಯಾರೂ ಊಹಿಸದಂತಹ ವಿಶಿಷ್ಟ ಪರಿಹಾರ ಅಥವಾ ಆಲೋಚನೆಯನ್ನ ನೀಡುವುದೇ ಮೌಲಿಕತೆ. ಇದು ಸೃಜನಶೀಲತೆಯ ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಇನ್ನು ನಮ್ಯತೆ. ನಮ್ಯತೆ ಅನ್ನೋದು ಕೂಡ ಸೃಜನಶೀಲ ಮಗುವಿನ ಒಂದು ಲಕ್ಷಣವಾಗಿರುತ್ತೆ. ಒಂದು ವಿಷಯವನ್ನ ವಿವಿಧ ದೃಷ್ಟಿಕೋನಗಳಿಂದ ನೋಡುವ ಸಾಮರ್ಥ್ಯವೇ ನಮ್ಯತೆ. ಇನ್ನು ನಿರರ್ಗಳತೆ. ಒಂದು ಸಮಸ್ಯೆಗೆ ಅತಿ ಹೆಚ್ಚು ಸಂಖ್ಯೆಯ ವಿಚಾರಗಳನ್ನ ಅಥವಾ ಉತ್ತರಗಳನ್ನ ನೀಡುವ ಸಾಮರ್ಥ್ಯವೇ ನಿರರ್ಗಳತೆ. ಇದಿಷ್ಟು ಸೃಜನಶೀಲ ಮಗುವಿನ ಒಂದು ಗುಣಲಕ್ಷಣ ಆಗಿರುತ್ತೆ. ಈ ಪ್ರಶ್ನೆಗೆ ಮೌಲಿಕತೆ ಅನ್ನೋದು ಉತ್ತಮವಾದಂತಹ ಉತ್ತರವಾಗಿರುತ್ತೆ. 23ನೇ ಪ್ರಶ್ನೆ: ಮಕ್ಕಳು ಅವರ ಅನುಕ್ರಿಯೆಯನ್ನ ಹೇಗೆ ಪುನರ್ಬಲಗೊಳಿಸಿದಾಗ ಬೇಗನೆ ಕಲಿಯುತ್ತಾರೆ? ಆಯ್ಕೆಗಳು ಹೀಗಿವೆ: ಅನಪೇಕ್ಷಿತ ಅನುಕ್ರಿಯೆಯನ್ನ ಕಡಿಮೆಗೊಳಿಸಿದಾಗ, ಅಪೇಕ್ಷಿತ ಅನುಕ್ರಿಯೆಯನ್ನ ಹೆಚ್ಚಿಸಿದಾಗ, ಅನಪೇಕ್ಷಿತ ಅನುಕ್ರಿಯೆಯನ್ನ ಹೆಚ್ಚಿಸಿದಾಗ, ಅನುಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಮಾಡದಿದ್ದಾಗ. ಉತ್ತರ ಅಪೇಕ್ಷಿತ ಅನುಕ್ರಿಯೆಯನ್ನ ಹೆಚ್ಚಿಸಿದಾಗ ಮಕ್ಕಳು ಏನ್ ಮಾಡ್ತಾರೆ? ಬೇಗ ಕಲಿತಾರೆ. ವಿವರಣೆಯನ್ನು ನೋಡೋಣ.
ಮನೋವಿಜ್ಞಾನದ ಕಲಿಕಾ ಸಿದ್ಧಾಂತಗಳ ಪ್ರಕಾರ, ವಿಶೇಷವಾಗಿ ಸ್ಕಿನ್ನರ್ ಅವರ ಕಾರ್ಯಪ್ರಸೂತ ಅನುಬಂಧನ ಸಿದ್ಧಾಂತ, ಇದರಲ್ಲಿ ಪುನರ್ಬಲನ ಎನ್ನುವುದು ಒಂದು ವರ್ತನೆಯು ಪುನರಾವರ್ತನೆಯಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಮಗುವು ಒಂದು ವಿಷಯವನ್ನು ಕಲಿಯುವಾಗ ನೀಡುವ ಸರಿಯಾದ ಪ್ರಕ್ರಿಯೆಯನ್ನು ಅಪೇಕ್ಷಿತ ಅನುಕ್ರಿಯೆ, ಮೆಚ್ಚುಗೆ ಅಥವಾ ಬಹುಮಾನದ ಮೂಲಕ ಪ್ರೋತ್ಸಾಹಿಸಿದಾಗ ಮಗು ಆ ವರ್ತನೆಯನ್ನು ಪುನಃ ಮಾಡುತ್ತದೆ. ಇದರಿಂದ ಕಲಿಕೆ ವೇಗವಾಗುತ್ತದೆ. ಅಂದರೆ ಮಗು ಕಲಿಕಾ ಪ್ರಕ್ರಿಯೆಯಲ್ಲಿ ಧನಾತ್ಮಕ ವರ್ತನೆಗಳನ್ನು ತೋರಿಸ್ತಾ ಇದ್ರೆ ಅದಕ್ಕೆ ಧನಾತ್ಮಕ ಪುಷ್ಟೀಕರಣವನ್ನು ನೀಡಬೇಕು. ಋಣಾತ್ಮಕ ವರ್ತನೆಯನ್ನು ನೀಡಿದಾಗ ಋಣಾತ್ಮಕ ಪುಷ್ಟೀಕರಣವನ್ನು ನೀಡಿ ಆ ಋಣಾತ್ಮಕ ವರ್ತನೆಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳೋದೇ ಈ ಒಂದು ಸಿದ್ಧಾಂತದ ತತ್ವ ಆಗಿರುತ್ತೆ. ಓಕೆನಾ? 24ನೇ ಪ್ರಶ್ನೆ. ಇಲ್ಲಿ ಪ್ರಶ್ನೆಯ ಸಂಖ್ಯೆ ತಪ್ಪಾಗಿದೆ. ಮಗು ಒಂದು ಮೊದಲ ಬಾರಿಗೆ ಆಂಬ್ಯುಲೆನ್ಸ್ ಅನ್ನು ನೋಡಿ ಅದು ಅಗ್ನಿಶಾಮಕ ವಾಹನ ಎಂದು ಕರೆಯುವುದು. ಇಲ್ಲಿ ನಿರ್ದೇಶಿತಗೊಂಡ ಪಿಯಾಜೆ ಅವರ ಕಲ್ಪನೆ ಯಾವುದು? ಆಯ್ಕೆಗಳು ಹೀಗಿವೆ: ಸ್ಥಳಾವಕಾಶ, ಮನೋಗತ ಮಾಡಿಕೊಳ್ಳುವಿಕೆ, ಸ್ಕೀಮಾ ಮತ್ತು ರಚನೆ. ಈ ಒಂದು ಪ್ರಶ್ನೆ ಜೀನ್ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ. ಇಲ್ಲಿ ಜೀನ್ ಪಿಯಾಜೆಯವರು ಸೂಚಿಸಿರುವಂತಹ ಬೌದ್ಧಿಕ ಪರಿಕಲ್ಪನೆಗಳಿದೆ. ಯಾವುದು ಅಂತ ಹೇಳಿದ್ರೆ ಸ್ಕೀಮಾ, ಹೊಂದಾಣಿಕೆ. ಈ ಹೊಂದಾಣಿಕೆಯಲ್ಲಿ ಮತ್ತೆ 2 ರೀತಿಯಾಗಿದೆ. ಮೊದಲನೇದು ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ, ಎರಡನೇದು ಸ್ಥಳಾವಕಾಶ ಮಾಡಿಕೊಳ್ಳುವಿಕೆ. ಇದರಲ್ಲಿ ಈ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಈ ಪ್ರಶ್ನೆಯು ಮನೋಗತ ಮಾಡಿಕೊಳ್ಳುವಿಕೆ ಅನ್ನೋ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಿದ್ದಾಗಿದೆ. ಅಂತ ಹೇಳಿದ್ರೆ ಇಲ್ಲಿ ಮಗು ಮೊದಲ ಬಾರಿಗೆ ಆಂಬ್ಯುಲೆನ್ಸ್ನ ನೋಡಿದಾಗ ಅದನ್ನ ಅಗ್ನಿಶಾಮಕ ವಾಹನ ಅಂತ ಅಂದ್ಕೊಳ್ಳುತ್ತೆ. ಇದು ಏನು ಅಂತ ಹೇಳಿದ್ರೆ ಯುಕ್ತ ಜ್ಞಾನದಲ್ಲಿ ಹೊಸದನ್ನ ಸೇರಿಸಿಕೊಳ್ಳುವಿಕೆ. ಮನೋಗತ ಮಾಡಿಕೊಳ್ಳುವಿಕೆ ಅಂತ ಅಂದ್ರೆ ಯುಕ್ತ ಜ್ಞಾನದಲ್ಲಿ ಅಂದ್ರೆ ಈಗಾಗಲೇ ಇರುವಂತಹ ಜ್ಞಾನಕ್ಕೆ ಹೊಸ ಜ್ಞಾನವನ್ನ ಸೇರಿಸ್ಕೊಳ್ಳೋದಕ್ಕೆ ನಾವೇನಂತೀವಿ? ಮನೋಗತ ಮಾಡಿಕೊಳ್ಳುವಿಕೆ ಅಂತ ಹೇಳ್ತೀವಿ. ಮಗು ಈಗಾಗಲೇ ಆಂಬ್ಯುಲೆನ್ಸನ್ನ ನೋಡಿರುತ್ತೆ. ಆದರೆ ನಂತರ ಅದೇ ರೀತಿಯ ಒಂದು ವಾಹನವನ್ನು ನೋಡಿದಾಗ ಅದು ಕೂಡ ಆಂಬ್ಯುಲೆನ್ಸೇ ಅಂತ ಅಂದ್ಕೊಳ್ಳೋದು ಆ ಮಗುವಿನ ಮನೋಗತ ಮಾಡಿಕೊಳ್ಳುವಿಕೆ ಅನ್ನೋ ಒಂದು ಪರಿಕಲ್ಪನೆಗೆ ಸೇರುತ್ತೆ. ಮಗುವು ತನ್ನಲ್ಲಿ ಈಗಾಗಲೇ ಇರುವ ಜ್ಞಾನ ಅಥವಾ ಮಾಹಿತಿಯ ಚೌಕಟ್ಟನ್ನು ಬಳಸಿಕೊಂಡು ಹೊಸ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಅರ್ಥೈಸಿಕೊಳ್ಳುವ ಪ್ರಕ್ರಿಯೆಯೇ ಮನೋಗತ ಮಾಡಿಕೊಳ್ಳುವಿಕೆ. ಇದಿಷ್ಟು 24ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ ಮತ್ತು ಈ ಸೆಷನ್ನ ಕೊನೆಯ ಪ್ರಶ್ನೆ 25ನೇ ಪ್ರಶ್ನೆ ಇದಾಗಿದೆ. ಹೊಂದಿಸಿ ಬರೆಯಿರಿ ಮತ್ತು ಸರಿಯಾದ ಗುಂಪನ್ನು ಆರಿಸಿ. ಇಲ್ಲಿ ಲಿಸ್ಟ್ 1, ಲಿಸ್ಟ್ 2 ಅಂತ ಇದೆ. ಲಿಸ್ಟ್ 1 ಇಲ್ಲಿ ಇರುವಂತಹ ಆಯ್ಕೆಗಳನ್ನು ಲಿಸ್ಟ್ 2 ನಲ್ಲಿರುವಂತಹ ಆಯ್ಕೆಗಳಿಗೆ ಹೊಂದಿಸಿ ಬರೀಬೇಕು. ನಾನು ಇಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನೇ ಆಗಲಿ ವಿವರಣೆಯನ್ನಾಗಲಿ ನೀಡಲ್ಲ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ನಾನು ಮುಂದಿನ ತರಗತಿಯಲ್ಲಿ ಈ ಪ್ರಶ್ನೆಗೆ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. ಇಲ್ಲಿ ಜೀನ್ ಪಿಯಾಜೆಯವರ 4 ಜ್ಞಾನಾತ್ಮಕ ವಿಕಾಸದ ಹಂತಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ. ಇದಕ್ಕೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ಹಾಕಿ. ಮುಂದಿನ ತರಗತಿಯಲ್ಲಿ ನಾನು ಇದಕ್ಕೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಇನ್ನು ಇದಿಷ್ಟು ಈ ಹೊತ್ತಿನಲ್ಲಿ ಈ ಸೆಷನ್ನಲ್ಲಿ ನಾನು 25 ಪ್ರಮುಖ ಪ್ರಶ್ನೋತ್ತರಗಳನ್ನು, ಅದರಲ್ಲೂ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇಲ್ಲಿ ಏನು ಮಾಡಿದ್ದೀನಿ, ಚರ್ಚೆ ಮಾಡ್ತಾ ಹೋಗಿದ್ದೀನಿ. ಇದಿಷ್ಟನ್ನು ಒಂದು ನೋಟ್ಸ್ನಲ್ಲಿ ನೋಡ್ಕೊತಾ ಹೋಗಿ ನಿಮಗೆ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ ಮತ್ತು ಎಕ್ಸಾಮ್ಗೆ ತುಂಬ ಉಪಯುಕ್ತ ಆಗುತ್ತೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ದಯವಿಟ್ಟು PHDR ಆಗೋದಿಲ್ಲ ಅಂತ ಹತಾಶರಾಗಬೇಡಿ, ಹೋಪನ್ನು ಕಳ್ಕೊಬೇಡಿ. ಆಗುತ್ತೆ, ಖಂಡಿತ PHDR ಕಾಲ ಆಗುತ್ತೆ. ಓದೋದನ್ನು ಕಂಟಿನ್ಯೂ ಮಾಡಿ. ಇನ್ನು ಇಷ್ಟು ಹೊತ್ತು ತಾಳ್ಮೆಯಿಂದ ಕುಳಿತು ನನ್ನ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.